ಎಲ್ಲರಿಗೂ ನಮಸ್ಕಾರ. ಇಂದು ಚಾಮರಾಜನಗರ ಜಿಲ್ಲೆಯ ಮಂಗಲದ ಹತ್ರ ಇರುವಂಥ ಹೊಸೂರು ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೀವಿ. ಹೊಸೂರು ಅಂತ ಹೇಳಿದ್ರೆ ಈ ಹೆಸರು ಎಲ್ಲರಿಗೂ ಕೂಡ ಚಿರಪರಿಚಿತ ಅಂತ ಹೇಳ್ಕೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಳ್ಳೆಯ ಪರಿಸರ ಇದೆ, ನಾವು ನೋಡ್ತಾ ಇದ್ದೀವಿ. ಹಸಿರಿಂದ ಕಂಗೊಳಿಸುವಂಥ ಪರಿಸರವನ್ನು ನಾವು ಕಾಣ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ತುಂಬ ಪ್ರಕೃತಿಯಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ಸೆಳೆಯುವಂಥ ಒಂದು ವಾತಾವರಣ ಇದೆ ಇಲ್ಲಿ. ಹೊಸೂರು ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನೀವೆಲ್ಲ ಕೂಡ ಮೈಸೂರು ದಸರಾ ಅಂತ ಹೇಳಿದ್ರೆ ಜಂಬೂ ಸವಾರಿಯನ್ನು ನೋಡಿರ್ತೀರಿ. ಜಂಬೂ ಸವಾರಿಯ ಮೊದಲು ಹೊರಡುವಂಥ ಶಬ್ದ ಚಿತ್ರಗಳಿದೆಯಲ್ಲ, 31 ಜಿಲ್ಲೆಗಳಿಂದ ಬರುವಂಥ ಶಬ್ದ ಚಿತ್ರ ಇದೆಯಲ್ಲ, ಈ ಶಬ್ದ ಚಿತ್ರಗಳು ಹೊರಡುವಂಥ ಸಂದರ್ಭದಲ್ಲಿ ಇಡೀ ಮೆರುಗನ್ನು ತಂದುಕೊಡುವಂಥದ್ದು, ಜಂಬೂ ಸವಾರಿಗೆ ಮೆರುಗನ್ನು ತಂದುಕೊಡುವಂಥದ್ದು ದಸರಾ ಅಂತೇಳಿ ಹೇಳ್ತೀವಲ್ಲ, ವಿಶ್ವವಿಖ್ಯಾತ ದಸರಾ ಇದೆಯಲ್ಲ, ಇಲ್ಲಿ ಜಂಬೂ ಸವಾರಿ ಹೊರಡುತ್ತೆ. ಅದರ ಪ್ರಾರಂಭದಲ್ಲೇ ಕೂಡ ಶಬ್ದ ಚಿತ್ರಗಳು ಕೂಡ 31 ಜಿಲ್ಲೆಗಳಿಂದ ಕೂಡ ಬರ್ತದೆ. ಆ 31 ಜಿಲ್ಲೆಯಿಂದ ಬರುವಂಥ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಬರುವಂಥ ಸ್ತಬ್ಧ ಚಿತ್ರ ಇದೆಯಲ್ಲ, ಟ್ಯಾಬ್ಲೋ ಇದೆಯಲ್ಲ, ಆ ಒಂದು ಟ್ಯಾಬ್ಲೋವನ್ನು ನಿರ್ಮಾಣ ಮಾಡುವಂಥ ಸ್ಥಳ ಇದೆಯಲ್ಲ, ಅದು ಯಾವುದು ಅಂತ ಹೇಳಿದ್ರೆ ಇದೆ ಹೊಸೂರು, ಮಂಗಲದ ಹೊಸೂರು ಅಂತೇಳಿ ಚಾಮರಾಜನಗರ ಜಿಲ್ಲೆ. ಅಂದರೆ ಜಿಲ್ಲಾ ಕೇಂದ್ರದಿಂದ ಒಂದು 12 ಕಿಲೋಮೀಟ್ರಿಗೆ ಬಂದರೆ ಸಾಕು ಈ ಸ್ಥಳ ಸಿಕ್ಕುತ್ತೆ. ಈ ಸ್ಥಳದಲ್ಲಿ ಹೇಗೆ ಅಂತ ಹೇಳಿದ್ರೆ ಜಂಬೂ ಸವಾರಿಗೆ ಹೊರಡುವಂಥ ಸ್ತಬ್ಧ ಚಿತ್ರವನ್ನು ನಿರ್ಮಾಣ ಮಾಡುವಂಥ ಕಲಾವಿದನ ಊರು. ಈಗಾಗಲೇ ಕೂಡ ನೀವು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಿದ್ದೆ. ಚಿತ್ರಕಲಾ ಮಾಂತ್ರಿಕ ಮಧುಸೂದನ್ ಸತತವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ 3-4 ವರ್ಷಗಳಿಂದ ಕೂಡ ಪ್ರಥಮ ಬಹುಮಾನವನ್ನು ವಿಭಾಗ ಮಟ್ಟದಲ್ಲಿ ತಂದುಕೊಡುವಂಥ ಕಲಾವಿದ. ಸೊ ಈಗಾಗಲೇ ಕೂಡ ಮಧುಸೂದನ್ ಅವರು ಈ ಒಂದು ಸ್ತಬ್ಧ ಚಿತ್ರವನ್ನು ನಿರ್ಮಾಣ ಮಾಡಿ ಚಾಮರಾಜನಗರದ ಜಿಲ್ಲೆಯೇ ಹೆಸರನ್ನು ತಂದುಕೊಡೋದ್ರ ಜೊತೆಯಲ್ಲಿ ಕೂಡ ಇಡೀ ವಿಶ್ವಕ್ಕೆ ಕೂಡ ಒಂದು ಮೆರುಗನ್ನು ತಂದುಕೊಡುವಂಥದ್ದು ಅವರ ಒಂದು ಕೈ ಚಳಕದಿಂದ, ಅವರ ಟ್ಯಾಬ್ಲೋ ಮುಖಾಂತರ ಅವ್ರು ಮಾಡಿದ್ದಾರೆ. ಅವರನ್ನು ಪರಿಚಯಿಸ್ತೇವೆ, ಅವರ ಒಂದು ಕಾರ್ಯವನ್ನು ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ನಾವು ತೋರಿಸ್ತೇವೆ. ಬನ್ನಿ ನೋಡೋಣ, ಕಲಾವಿದನ ನಿಮಗೆ ಪರಿಚಯ ಮಾಡಿಸ್ತೀವಿ, ಅವರ ಇತಿಹಾಸವನ್ನು ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ, ಬನ್ನಿ ಸ್ನೇಹಿತರೆ ನೋಡೋಣ. ಈಗ ಹೊಸೂರಲ್ಲಿದ್ದೀವಿ. ಈಗ ಮಧುಸೂದನ್ ಅವರ ಒಂದು ಕಾರ್ಯಗಾರದ ತುಂಬಿದೆ. ಎಲ್ಲ ಚಿತ್ರಗಳು ಕೂಡ ನಿರ್ಮಾಣ ಅದ್ಭುತವಾದಂತೆ ವಿಸ್ಮಯವಾದಂಥ ಲೋಕವನ್ನೇ ತೆರೆದಿಟ್ಟುವಂಥದ್ದನ್ನು ನಾವು ಕಾಣ್ಬೋದು. ಬಹುಶಃ ಈ ಕಾಣ್ತಿರುವಂಥದ್ದೆಲ್ಲವನ್ನು ನೀವು ಗಮನಿಸ್ತಾ ಹೋದರೆ ನಾವು ಮಧುಸೂದನ್ ಅವ್ರನ್ನ ಚಿತ್ರ ಕಲಾವಿದ ಮಾಂತ್ರಿಕ ಅಂತಲೇ ಕೂಡ ಕರಿಬೋದು. ಬಹಳ ವಿಭಿನ್ನವಾದಂಥ ಕಲಾಕೃತಿಗಳು ಮತ್ತು ಪುತ್ತಳಿಕೆಗಳು ನಿರ್ಮಾಣ ಆಗಿರುವಂಥದ್ದು ನೋಡಿ. ಬಾಬಾ ಸಾಹೇಬ್ ಬರ್ತಿದೆ, ಬಸವಣ್ಣ ಅವ್ರದ್ದಿದೆ, ಮತ್ತು ಕೂಡ ಇಡೀ ವರ್ಗವನ್ನು ನೋಡುವಂಥ ಒಂದು ಅನುಭವ. ಬಿಡುವಾದರೆ ದಯಮಾಡಿ ನೀವು ಏನಾದರೂ ಕೂಡ ಚಾಮರಾಜನಗರದಿಂದ ನೀವು ಬಂದರೆ 12 ಕಿಲೋಮೀಟರ್ ಭೇಟಿ ನೀಡ್ಬೋದು. ಮ್ಯೂಸಿಯಂ ರೀತಿ ಈ ಕೊಠಡಿ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯ ಒಳಭಾಗದಲ್ಲಿ ಇಂಥ ಒಬ್ಬ ಮೇರು ಕಲಾವಿದ ಪುತ್ತಳಿಕೆಯನ್ನು ನಿರ್ಮಾಣ ಮಾಡುವಂಥದ್ದು ನಿಜವಾಗಿಯೂ ಕೂಡ ಮಧುಸೂದನ್ ಅವ್ರಿಗೆ ಸಲ್ಲುತ್ತೆ. ನಮ್ಮ ಜಿಲ್ಲೆಯ ಹೆಮ್ಮೆಯ ಕಲಾವಿದ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ ಇಲ್ಲಿ ನಿರ್ಮಾಣ ಆಗುವಂಥದ್ದು ಇಡೀ ವಿಶ್ವವೇ ನೋಡುವಂಥ ಒಂದು ಪುತ್ತಳಿಕೆಗಳು ಕೂಡ ಆಗ್ತಾ ಇರುವಂಥದ್ದು ನೋಡಿ. ಅವು ಇಲ್ಲಿ ಬಂದು ಅನುಭವಿಸುವಂಥದ್ದು, ಅದು ನೋಡ್ತಿದ್ರೆ ನನಗೆ ಮಾತೇ ಬರ್ತಾ ಇಲ್ಲ. ಆರ್ತಿ ಆದಂಥ ಒಂದು ಪುತ್ತಳಿಕೆಗಳು ನಿರ್ಮಾಣ ಆಗಿರುವಂಥದ್ದು, ಪ್ರಾಣಿಗಳಾಗಿರ್ಬೋದು, ಗಮನಿಸ್ತಾ ಇರ್ಬೋದು. ಇಲ್ಲಿ ಕೂಡ ಮಧುಸೂದನ್ ಅವರ ಒಂದು ಕೈಚಳಕವನ್ನು ನಾವು ನೋಡ್ತಾ ಹೋಗ್ಬೋದು. ಅಪ್ಪಟ ಗ್ರಾಮೀಣ ಪ್ರತಿಭೆ. ಚಾಮರಾಜನಗರ ಜಿಲ್ಲೆ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಳ್ಳಿಕ್ಕೆ ಮಧುಸೂದನ್ ಅವರ ಈ ಒಂದು ಕಲಾ ಪ್ರತಿಭೆನೇ ಕಾರಣ ಅಂತಲೇ ಕೂಡ ಹೇಳ್ಬೋದು. ಜೊತೆಗೆ ನಾವು ಮಲೆ ಮಹದೇಶ್ವರರ ಒಂದು ಪುತ್ತಳಿಕೆಯನ್ನು ನೋಡಿದ್ದೀವಿ, ಅದು ಕೂಡ ಇಲ್ಲೇ ನಿರ್ಮಾಣ ಆಗಿರುವಂಥದ್ದು ನೋಡಿ. ಇಲ್ಲಿ ತೋರಿಸ್ತಾ ಇದ್ವಿ, ಮಲೆ ಮಹದೇಶ್ವರ ಧಾರ್ಮಿಕ ಪುಣ್ಯಕ್ಷೇತ್ರ ಅಂತ ಕರಿತೀವಿ. ಇದು ಕೂಡ ಮಲೆ ಮಹದೇಶ್ವರರು ವಿಲಿ ಮೇಲೆ ಕೂತಿರುವಂಥದ್ದು ಕೂಡ ನಿರ್ಮಾಣ ಮಾಡಿರುವಂಥದ್ದು ಅದ್ಭುತವಾದಂಥ ಒಂದು ಪುತ್ತಳಿಕೆ. ಈ ಕಾಣ್ತಿರುವಂಥದ್ದು ಮಲೆ ಮಹದೇಶ್ವರ ಸ್ವಾಮಿ ಹುಲಿಯ ಮೇಲೆ ಕೂತಿರುವಂಥ ಒಂದು ಪುತ್ತಳಿಕೆಯನ್ನು ಕೂಡ ಅವರ ಒಂದು ಕಾರ್ಯಗಾರದಲ್ಲಿ ಇಟ್ಟಿರುವಂಥದ್ದು ಮಾಡಿ. ನಿಜವಾಗಿಯೂ ಕೂಡ ಇದು ಅದ್ಭುತವಾಗಿ ಮೂಡಿಬಂದಿರುವಂಥದ್ದು. ಎಲ್ಲ
ನೀವೆಲ್ಲ ನೋಡ್ತಾ ಇದ್ರೆ ಮಧುಸೂದನ್ಗೆ ಮಧುಸೂದನೇ ಸಾಟಿ ಅನ್ನೋಂಥ ಮಾತು ಹೇಳಿದ್ರೆ ಪ್ರತ್ಯಕ್ಷ ಅಲ್ಲ ಅಂತ ಅಂದ್ಕೊಳ್ತೀನಿ. ಮತ್ತೆ ಮಹದೇಶ್ವರರು ನೆಲೆಸಿದಂಥ ಭಾಗದಲ್ಲಿ ಅನೇಕ ಪ್ರಾಣಿ ಇರುವಂಥದ್ದು ಕಾಣ್ತಿದೆ. ಕಾಡಿನ ಇದೆ, ಹುಲಿ ಇದೆ, ಜಿಂಕೆಗಳಿದೆ, ನವಿಲಿದೆ. ಮತ್ತು ರಾಷ್ಟ್ರ ನಾಯಕರನ್ನು ಬಾಬಾ ಸಾಹೇಬರವರ ಪುತ್ಥಳಿಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಕೆ ಇದೆ. ಮತ್ತು ಬುದ್ಧನ ಶಾಂತಿ ನಮ್ಮನ ಗುರುತಿಸುವಂಥದ್ದು, ಕಾಯಿಕ ಯೋಗಿ ಬಸವಣ್ಣವರು ಪುತ್ರವಂಥದ್ದು. ಸ್ನೇಹಿತರೆ, ನಾನು ನಿಮಗೆ ಒಂದು ಒಳ್ಳೆ ಮಾತನ್ನೇ ಹೇಳಲಿಕ್ಕೆ ಬಯಸ್ತೀನಿ. ಸಂತೆಮರಳಿಯಿಂದ ಬರೀ 3 ಕಿಲೋಮೀಟರ್ ಈ ಭಾಗಕ್ಕೆ ಬರ್ಬೋದು. ಜಿಲ್ಲಾ ಕೇಂದ್ರದಿಂದ ಅನೇಕ ಕಿಲೋಮೀಟರಿಂದ ಇಲ್ಲಿ ಬಂದರೆ ನಿಮಗೆ ಮಂಗಲ ಅಂತ ಒಂದು ಊರು ಸಿಕ್ಕುತ್ತೆ. ಅದರಿಂದ ಒಳಭಾಗಕ್ಕೆ ಬಂದರೆ ಅಲ್ಲಿಂದ 2 ಕಿಲೋಮೀಟರ್ ಇದೆ ಹೊಸೂರು ಅಂತೇಳಿ, ಪ್ರಕೃತಿಯಿಂದ ಕೂಡಿರುವಂಥದ್ದು. ಈ ಭಾಗದಲ್ಲಿ ಮಧುಸೂದನ್ ಅವರ ಒಂದು ಕೈಚಳಕದ ಕಾರ್ಯಾಗಾರ, ಒಂದು ಮ್ಯೂಸಿಯಂ ಅಂತಲೇ ಹೇಳ್ಬೋದು. ನೀವು ಬಿಡು ಮಾಡಿಕೊಂಡು ಯಾರು ನೋಡ್ತಾ ಇದ್ದೀರೋ ವೀಕ್ಷಕರು ನೋಡಬೇಕು ಅನ್ನುವಂಥದ್ದಿದ್ರೆ ಖಂಡಿತವಾಗಿ ಕೂಡ ಇಲ್ಲಿಗೆ ಭೇಟಿ ನೀಡಿ ಎಲ್ಲವನ್ನ ನೋಡ್ಬೋದು. ಅವ್ರು ಮಾಡಿರುವಂಥ ಎಲ್ಲ ಕಲಾಕೃತಿಗಳನ್ನು ಕೂಡ ನಾವು ಇಲ್ಲಿ ನೋಡಲಿಕ್ಕೆ ಅವಕಾಶಗಳಿದೆ. ಈಗ ನಾವು ಇಲ್ಲಿ ತನಕ ಏನು ನಾವೆಲ್ಲವನ್ನ ಮಾಡಿರುವಂಥ ವ್ಯಕ್ತಿ ಯಾರು ಅನ್ನುವಂಥ ಕುತೂಹಲ ನಿಮಗಿದೆ. ನಾನು ಮಧುಸೂದನ್ ಅಂತಲೇ ಹೇಳ್ತಾ ಇದ್ದೀನಿ, ಮಾಡೋದು ಸರಿ. ಈಗ ಆ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ತೀವಿ, ಅವ್ರನ್ನ ಮಾತಾಡ್ಸೋಣ. ನೋಡಿ, ಈಗ ನೋಡ್ತಿರುವಂಥದ್ದು ಈಗಷ್ಟೇ ದಸರಾದಲ್ಲಿ ರೂಪುಗೊಂಡಂಥ ಶಬ್ದ ಚಿತ್ರದ ಇವೆಲ್ಲವೂ ಕಲಾಕೃತಿಗಳು. ಬಹಳ ಭಿನ್ನವಾಗಿರುವ ರೂಪಿಸಿದಂತಹ ಸ್ತಬ್ಧ ಚಿತ್ರ. ಇದಕ್ಕೆ ವಿಭಾಗ ಮಟ್ಟದಲ್ಲಿ ಈ ವರ್ಷದಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡಂಥದ್ದು. ನಮಸ್ಕಾರ ವೀಕ್ಷಕರೇ, ನನ್ನ ಕಲಾಕೃತಿಗಳನ್ನ ನೋಡಿದ್ರಿ, ನನ್ನ ಕಲಾಪಯಣದ ಕಥೆ ಕೇಳಿದ್ರಿ. ಯಾವುದೇ ಒಬ್ಬ ಕಲಾವಿದ ಜನರು ಗುರುತಿಸೋ ಮಟ್ಟಕ್ಕೆ ಬೆಳಿಬೇಕಾದ್ರೆ ಕೇವಲ ಅವನ ಕಲೆ ಮಾತ್ರ ಅಲ್ಲ, ಅವನಿಂದೆ ತುಂಬಾ ಜನರ ಪ್ರೋತ್ಸಾಹ ಹಾಗೂ ಸಹಕಾರ ಇದ್ದೇ ಇರುತ್ತೆ. ಹಾಗೆ ನನ್ನ ಬದುಕಲ್ಲೂ ಕೂಡ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ ತಂಗಿರು, ನಮ್ಮ ಭಾವದಿರು, ನಮ್ಮ ಸಂಬಂಧಿಕರು, ನನ್ನೂರಿನ ಜನ, ಸ್ನೇಹಿತರು, ಇದ್ರ ಜೊತೆಗೆ ಪ್ರಮುಖವಾಗಿ ನನ್ನ ಈ ಕಲಾಪಯಣದ ಪ್ರತಿ ಹಂತದಲ್ಲೂ, ಪ್ರತಿ ಹೆಜ್ಜೆಯಲ್ಲೂ ಜೊತೆಲಿ ನಿಂತವರು ಕಲಾವಿದರಾದಂತಹ ಎಚ್ ಮಹಾದೇವರವರು, ಅಭಿಲಾಷ್ ಡಿ ಮಂಡ್ಯ ಹಾಗೂ ಸತ್ಯ ರಾಚಪ್ಪಜ್ಜಿ ಅಂತ. ಈ ಮೂವರು ನನ್ನ ಈ ಜರ್ನಿ, ಈ ಪಯಣ ಏನಿದೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗೂ ವರ್ಣಮಯ ಲೋಕೇಶ್ ಅಂತ, ಅವರು ಕಳೆದ ವರ್ಷ ತೀರೋದ್ರು. ವರ್ಣಮಯ ಲೋಕೇಶ್, ಸ್ಫೂರ್ತಿ ಮಹೇಶ್, ಕೋಲು ಮಹೇಶ್, ಮಂಜೇಶ್, ಪ್ರಕಾಶ್ ಜಾಧವ್, ಬಸವ, ಹೀಗೆ ತುಂಬಾ ಜನರು ನನ್ನ ಜೊತೆಯಲ್ಲೇ ನಿಂತು ಸಹಕರಿಸಿದವರು, ಸಪೋರ್ಟ್ ಮಾಡಿದವರು. ಹಾಗೆ ತುಂಬಾ ಜನ ಮಾಧ್ಯಮ ಮಿತ್ರರು, ನಾವೆಲ್ಲೋ ಇರೋರ್ನ ಜನರಿಗೆ ತಲುಪಿಸಿದವರು. ಇವರೆಲ್ಲರನ್ನೂ ನೆನೆಸ್ಕೊಳ್ತಾ ಈ ಒಂದು ನನ್ನ ಪುಟ್ಟ ಸ್ಟುಡಿಯೋನ, ನನ್ನ ಪರಿಚಯವನ್ನ ಮಾಡಲಿಕ್ಕೆ ಅಂತ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಂಥ ಸಂಪತ್ ಸರ್ಗೆ ಹಾಗೂ ಅವರ ನಮ್ಮದೇ ಅಜ್ಜೆ ಚಾನಲ್ಗೆ ತುಂಬು ಹೃದಯದ ಧನ್ಯವಾದನ ಹೇಳ್ತಾ, ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಮಸ್ಕಾರ. ಮಧುಸೂದನ್ ಯಾರು ಅಂತ ಕೇಳ್ತಾ ಇದ್ರಲ್ಲ, ಇವರೇ ನಮ್ಮ ಚಾಮರಾಜನಗರದ ಕಲಾಕೃತಿಯ ಮಾಂತ್ರಿಕ ಚಿತ್ರ ಕಲಾವಿದರ ಮಾಂತ್ರಿಕ ಅಂತಲೇ ಕೂಡ ಹೇಳ್ಬೋದು. ಅಪ್ಪಟ ಗ್ರಾಮೀಣ ಪ್ರತಿಭೆ, ನಮ್ಮ ಮಂಗಲದ ಹೊಸೂರು ಗ್ರಾಮ ಅಪ್ಪಟ ಕಲಾವಿದ ಅಂತಲೇ ಕೂಡ ಹೇಳ್ಬೋದು. ಸೊ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಿಮ್ಮ ಎಲ್ಲ ಕಲಾಕೃತಿಗಳನ್ನು ಕೂಡ ಮತ್ತು ಎಲ್ಲ ನಿಮ್ಮ ಪುಸ್ತಕಗಳನ್ನು ಕೂಡ ನಾವೀಗ ನೋಡಿದ್ದೇವೆ, ನಮ್ಮ ವೀಕ್ಷಕರು ಕೂಡ ನೋಡಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ನಮ್ಮ ಚಾಮರಾಜನಗರದ ಒಳಭಾಗದಲ್ಲಿ ಇಂಥ ಕಲಾವಿದರಿದ್ದಾರೆ ಅನ್ನುವಂಥದ್ದೇ ಒಂದು ಹೆಮ್ಮೆಯ ವಿಚಾರ. ಯಾಕೆಂತ ಹೇಳಿದ್ರೆ ಮೈಸೂರು ದಸರಾ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಪ್ರತಿಯೊಂದು ಕೂಡ ಸ್ತಬ್ಧ ಚಿತ್ರಗಳು ನಿರ್ಮಾಣ ಆಗುವಂಥದ್ದು ನೋಡ್ತೀವಿ. ಅದರಲ್ಲಿ ನಮ್ಮ ಚಾಮರಾಜನಗರದಿಂದ ಹೊರಡುವಂಥ ಸ್ತಬ್ಧ ಚಿತ್ರಕ್ಕೆ 5 ವರ್ಷಗಳಿಂದನೂ ಕೂಡ ಪ್ರಥಮ ಸ್ಥಾನವನ್ನು ತಂದುಕೊಡ್ತಿರುವಂಥ ಕೀರ್ತಿ ಹೆಗ್ಗಳಿಕೆ ನಿಮ್ದಾಗಿದೆ. ಹಾಗಾಗಿ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆ ಪರವಾಗಿ ಧನ್ಯವಾದ ಸರ್. ಧನ್ಯವಾದ ಸರ್. ಈಗ
ಈ ಬಾಲ್ಯದ ನೆನಪನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ನಿಮ್ಮ ಪ್ರಾರಂಭದ, ಯಾಕೆಂದರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು ನಿಮ್ಮ ಇಡೀ ಕಲಾವಿದರ ಜೀವನ ಹೇಗಿರ್ತದೆ ಅನ್ನುವಂಥದ್ದು. ಬಾಲ್ಯದ ಜೀವನದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಹೇಗೆ ಪ್ರಾರಂಭವಾಯಿತು ಅನ್ನುವಂಥದ್ದು ತಿಳಿಸ್ಕೊಡಿ ಸರ್ ದಯಮಾಡಿ. ಸರ್, ಬಾಲ್ಯ ಅಂದರೆ ನಮ್ಮ ತಂದೆ ಸಿದ್ದಬಸವಯ್ಯ ಅಂತೇಳಿ, ತಾಯಿ ವಿಜಯಮ್ಮ. ನಾವು 5 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. 5 ಜನದಲ್ಲಿ ನಾನು ಒಬ್ಬನೇ ಗಂಡು ಮಗ, ಇನ್ನು 4 ಜನ ಹೆಣ್ಮಕ್ಳು. ಚೆನ್ನಾಗಿದ್ರು ಸರ್ ನಮ್ಮ ತಂದೆ, ಆರ್ಥಿಕವಾಗೂ ಚೆನ್ನಾಗಿದ್ದರು, ಚೆನ್ನಾಗಿ ಓದಿಸ್ತಿದ್ರು ಎಲ್ಲ ಮಕ್ಕಳು. ಕಲೆ ಅಂತ ಬಂದಾಗ ನಮ್ಮ ತಂದೆ, ನಮ್ಮದೊಂದು ಚಿಲ್ಲರೆ ಅಂಗಡಿ ಇತ್ತು. ಆ ಚಿಲ್ಲರೆ ಅಂಗಡಿನಲ್ಲಿ ಈ ಹಬ್ಬಗಳಿಗೆ, ಈ ಸಂಕ್ರಾಂತಿ, ಯುಗಾದಿ ಅಥವಾ ಆಯುಧ ಪೂಜೆಗೆ ಬಣ್ಣದ ಪೇಪರ್ ಕಟ್ ಮಾಡೋದು, ಅಂಗಡಿನ ಡೆಕೋರೇಟ್ ಮಾಡೋದು, ಅದು ಮಾಡ್ತಿದ್ರು. ಅದು ಸ್ಟಾರ್ಟಿಂಗ್ ಗೀಳು ನನಗೆ, ಅದು ಅಟ್ರಾಕ್ಷನ್. ಅಲ್ಲಿಂದ ಹತ್ತಿದ್ದು ಹುಚ್ಚು. ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ನನ್ನ ಒಡನಾಡಿಗಳು, ನನ್ನ ಸ್ನೇಹಿತರು 1ನೇ ಕ್ಲಾಸಿಂದನೂ ಇವನು ಚೆನ್ನಾಗಿ ಚಿತ್ರ ಬರೀತಾನೆ ಅಂತ ಮೇಸ್ಟ್ರಿಗೆ ಹೇಳೋದು. ಆಮೇಲೆ ನಮ್ಮ ಊರಿನ ಜನ ಇಂಥವ್ರ ಮಗ ಚೆನ್ನಾಗಿ ಚಿತ್ರ ಬರೀತಾನಂತೆ ಅಂತ ಹೇಳ್ಕೊಂಡು ಬಂದ್ರಲ್ಲ, ಆ ಕಾರಣಕ್ಕೆ ನಾನು ಕಲಾವಿದ. ಈ ನನ್ನ ಸ್ನೇಹಿತರು ಅಥವಾ ನಮ್ಮ ಊರಿನ ಜನ ಅವತ್ತೇ ಇವನೇನು ಚಿತ್ರ ಬರೆದನು ಅಂದ್ಬಿಟ್ಟಿದ್ರೆ ನಾನು ಕಲಾವಿದ ಆಗ್ತಿರ್ಲಿಲ್ಲ. ಹಂಗಾಗಿ ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳಿಗೆ, ನನ್ನ ಸ್ನೇಹಿತರಿಗೆ, ನಮ್ಮ ಗ್ರಾಮಸ್ಥರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೆ. ಯಾಕಂದ್ರೆ ನಾನು ಇವತ್ತು ಕಲಾವಿದನಾಗಿದ್ದೀನಿ ಅಂದರೆ ಇವರೆಲ್ಲ ಪ್ರೋತ್ಸಾಹ ಇಲ್ಲಿಗೆ ತಲುಪಿಸಿದೆ. ಅಂದರೆ ಓದಿನ ಸಂದರ್ಭದಲ್ಲೇ ಕೂಡ ನಿಮ್ಮ ಒಂದು ಕಲಾ ಪ್ರತಿಭೆಯನ್ನು ಗುರ್ತು ಮಾಡಿ ಪ್ರೋತ್ಸಾಹದಿಂದ ಇವತ್ತು ನೀವು ಕಲಾವಿದರಾಗಿ. ಹೌದು ಸರ್, ಹೀಗೆ ಇದರ ನೆಂಟನ್ನು ನೀವು ಉಳಿಸ್ಕೊಳ್ತಾ ಬರ್ತಾ ಓದಿನ ಜೊತೆಯಲ್ಲಿ ಇದನ್ನು ಮೈಗೂಡಿಸ್ಕೊಳ್ತಾ? ಹೌದು ಸರ್, ಜೊತೆಯಲ್ಲೇ ಮೈಗೂಡಿಸ್ತೆ. ಅಂದರೆ ನಮ್ಮ ಟೀಚರ್ ಒಬ್ರು ಇದ್ರು ಪ್ರೈಮರಿ ಸ್ಕೂಲಲ್ಲಿ, ಹೇಮಾವತಿ ಅಂತ. ಅವ್ರು ತುಂಬ ಅಂದರೆ ಹೆಚ್ಚು ಪ್ರೋತ್ಸಾಹ ಮಾಡೋರು. ಬಣ್ಣದ ಪೆನ್ಸಿಲು, ಕಲರ್ಸ್ ತಂದು ಕೊಡೋದು ಅಥವಾ ಬರ್ಸೋದು, ಎಲ್ಲರೂ ಕಾಂಪಿಟೇಷನ್ ಇದ್ರೆ ಕರ್ಕೊಂಡು ಹೋಗೋದು, ಈ ಥರದ್ದೆಲ್ಲ ಮಾಡಿ ಅವರು ಹೆಚ್ಚು ಪ್ರೋತ್ಸಾಹ ಮಾಡಿದ್ರು. ಏನು ಪ್ರೈಮರಿ ಮುಗಿಸಿ ನಾನು ಮಂಗ್ಲಕ್ಕೆ ಹೈಸ್ಕೂಲ್ ಎಲ್ಲ ಅಲ್ಲಿ ಮುಗಿಸಿದ್ದು. ಮಂಗ್ಲ ಇಲ್ಲೇ ನಮ್ಮ ಪಕ್ಕದಲ್ಲಿ ಮಂಗ್ಲ ಅಂತ ಹೇಳಿ, ಅಲ್ಲಿ ಅಲ್ಲೂ ಅಷ್ಟೇ ಎಲ್ಲ ಟೀಚರು ಹೆಲ್ಪ್ ಮಾಡೋರು, ತುಂಬ ಪ್ರೋತ್ಸಾಹ ಮಾಡೋರು. ಅದಾದಮೇಲೆ 10th ಮುಗಿಸಿ ಸರ್, ನಮ್ಮ ಮನೆ ಮುಂದೆ ಒಂದು ಹಳೇ ಮನೆ, ಬಿದ್ದೋಗಿರೋ ಮನೆ ಇತ್ತು. ಅಲ್ಲಿ ಈ ಇದ್ದಲ್ ಮಸೀಲ್ ತಗೊಂಡು ಬರೆಯೋದು ನಾನು, ಸಿನಿಮಾಗಳ ಹೆಸರು, ನಟರದು ಎಲ್ಲರದು ಬರೆಯೋದು. ನಮ್ಮ ಮನೆ ಹಿಂದ್ಗಡೆ ಒಬ್ರು ಗುರುಸ್ವಾಮಿ ಅಂತಿದ್ದಾರೆ, ಅವ್ರು ಸೋಷಿಯಲ್ ಹೆಲ್ಪರಲ್ಲಿ ವರ್ಕ್ ಮಾಡ್ತಿದ್ರು, ನಗರಕ್ಕೆ ಹೋಗೋರು. ಅವ್ರು ದಿನ ನೋಡೋರು ನನ್ನ. 10th ಮುಗಿಬಿಟ್ಟು ರಜದಲ್ಲಿ ಬರೆಯೋನು. ಆವಾಗ ಹಿಂಗೆ ಬರೀತೀಯಲ್ಲ, ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ, ಬಾಯಲ್ಲಿ ನಿನಗೆ ಅಂಗಡಿಗೆ ಸೇರಿಸ್ಕೊಡ್ತೀನಿ ಅಂದ್ಬಿಟ್ಟು ಸೌಮ್ಯ ಆರ್ಟ್ಸ್ ಅಂತೇಳಿ ನಗರದಲ್ಲಿ ಆವತ್ತು ತುಂಬ ಫೇಮಸ್ ಅಂಗಡಿ, ಸೈನ್ ಬೋರ್ಡ್ ಅಂಗಡಿ. ಆ ಸೈನ್ ಬೋರ್ಡ್ ಅಂಗಡಿಗೆ ನನ್ನನ್ನು ಕರ್ಕೊಂಡೋಗಿ ಸೇರಿಸಿದ್ರು. ಅಂದರೆ ಕಾಲೇಜು ಓದುವಂಥ ಸಂದರ್ಭದಲ್ಲೇ ನೀವು? ಇಲ್ಲ, ನಾನು 10th ಮುಗಿದಾಗ, 10th ಮುಗಿಸಿದ್ದೀನಿ, ಸೇರಿಸಿದ್ರು 10th ರಜದಲ್ಲಿ. ಆಮೇಲೆ ಅಲ್ಲಿ ಕೆಲಸ ಮಾಡ್ತಾ ನಾನು ಅಲ್ಲೇ PUC ಜಾಯ್ನ್ ಆದೆ. PUC ಬೆಳಗ್ಗೆ ಕಾಲೇಜ್ ಮುಗಿಸೋದು, ಮಧ್ಯಾಹ್ನ ಮೇಲೆ ಅಂಗಡಿಲಿ ಕೆಲಸ ಮಾಡೋದು. ಆ ಥರ ಮಲ್ಲೇಶ್ ಅಂತ ಹೇಳಿ ಅದ್ರ ಓನರು, ಅವ್ರು ತುಂಬ ದೊಡ್ಡ ಅಂಗಡಿ. ಅಲ್ಲಿ ಸೇರಿದೆ. ಅಲ್ಲಿ ಒಬ್ಬರು ಸಿದ್ದರಾಜು ಅಂತ ಕೆಲಸ ಮಾಡ್ತಿದ್ರು, ಕಲೆ ನಟರಾಜು ಅಂತ ಕೆಲಸ ಮಾಡ್ತಿದ್ರು, ಶಂಕರ್ ಅಂತ ಕೆಲಸ ಮಾಡ್ತಿದ್ರು. ಇವರೆಲ್ಲ ಒಡನಾಟ, ಅವರೆಲ್ಲ ಪ್ರೋತ್ಸಾಹದಿಂದ ಇನ್ನೂ ಜಾಸ್ತಿ ಹುಚ್ಚು ಬಂತು ಈ ಕಲೆ ಬಗ್ಗೆ. ಸಿದ್ದರಾಜು ಅಂತ ಒಬ್ಬರು ಗುಂಡ್ಲುಪೇಟೆ ಕಗ್ಗಳ್ದವ್ರಿದ್ರು, ಸಿದ್ದರಾಜು ಅಂತ. ಅವರು, ನಾನು ಅಕ್ಷರ ಬರೀತಿರ್ಲಿಲ್ಲ, ಚಿತ್ರ ಬರೀತಿದ್ದೆ, ಅವ್ರ ಅಕ್ಷರ ಬರೆಯೋರು. ಅವ್ರ ಅಕ್ಷರ ಬರೆದ್ರೆ ನಾನು ಚಿತ್ರ ಬರೆದಂಗಿತ್ತು. ಅವ್ರೇನು ಮಾಡಿದ್ರು, ನೀನು ಚಿತ್ರ ಬರೀತೀಯಲ್ಲ, ಮೈಸೂರಲ್ಲಿ ಇದಕ್ಕೆ ಒಂದು ಕಾಲೇಜ್ ಇದೆ, ನೀನು ಅಲ್ಲಿಗೆ ಸೇರ್ಕೋ. ನನಗೆ ಅಲ್ಲಿ ತನಕ ಇದಕ್ಕೆ ಸ್ಪೆಷಲ್ ಆಗಿ ಕಾಲೇಜ್ ಇದೆ ಏನೂ ಗೊತ್ತಿಲ್ಲ. ಆ ವ್ಯಕ್ತಿ, ಸಿದ್ದರಾಜು ಅನ್ನೋ ವ್ಯಕ್ತಿ ನನ್ನ, ಇಲ್ಲ ಈಗ ಹೋಗಿ ಕಾಲೇಜ್ ಇದೆ, ಹಿಂಗೆ ಸೇರ್ಕೋ ಅಂತೇಳಿ ನಾನು PUC ಓದ್ತಿದ್ದಾಗಲೇ ಹೇಳಿದ್ರು. ಬಟ್ PUC ಮುಗ್ದೋಗ್ಲಿ ಅಂತ ನಾವು ಹೋಗಿರಲಿಲ್ಲ. ಆಮೇಲೆ ಅವರೇ ಪರ್ಸ್ನಲ್ಲಾಗಿ ಕರ್ಕೊಂಡೋಗಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಕೊಟ್ರು. ಎಲ್ಲಿ ಸರ್? ಯಾವ? ಮೈಸೂರಲ್ಲಿ ವೈಜಯಂತಿ ಚಿತ್ರಕಲಾ ಮಹಾವಿದ್ಯಾಲಯ ಕಾಲೇಜ್ಗೆ ಸೇರಿಸಿದ್ರು. ಅಲ್ಲಿ ನಾನು ಅಡ್ಮಿಷನ್ ಆಗಿ ಚಿತ್ರಕಲೆ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸರ್, ಇದು ವಿದ್ಯಾಭ್ಯಾಸದ ಜೊತೆಯಲ್ಲೇ ಕೂಡ ಹಾಂ ಸರ್, ಈ ಟ್ಯಾಬ್ಲೋವನ್ನು ನಿರ್ಮಾಣ ಮಾಡುವಂಥ ನಂಟು ಹೇಗೆ ಬೆಳವಣಿಗೆ? ಸರ್, ಈ ನಂಟು ಅಂದರೆ ಕಾಲೇಜಿಗೆ ಅಡ್ಮಿಷನ್ ಆದೆ. ಅಲ್ಲಿ ಗುಂಡ್ಲುಪೇಟೆಯವರೊಬ್ಬರು ಶಿವಕುಮಾರ್ ಅಂತ, ಶಿವಕುಮಾರ್ ಸ್ವಾಮಿ ಅಂತ ಆರ್ಟಿಸ್ಟು, ಅವ್ರ ಪರಿಚಯ ಆಯ್ತಾರೆ. ಅಂದರೆ ಇಲ್ಲಿಂದ ನಮ್ಮ ನಗರದ ಭಾಗದವ್ರು ಬಂದ ತಕ್ಷಣ ಅದು ಅಪ್ಕೊಳ್ಳೋದು, ಖುಷಿ ಪಡೋದು ಇರುತ್ತೆ, ನಮ್ಮೂರವರು ಅನ್ನೋದು ಮೈಸೂರು ರೀತಿ. ನಾನೇನು ಮಾಡಿದೆ, ಫಸ್ಟ್ ಇಯರ್ ಫೌಂಡೇಶನ್ ಓದಬೇಕಾದ್ರೆ ಒಂದು ಸ್ವಲ್ಪ ಆವಾಗ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ, ಪಾಸ್ ಇಲ್ಲಿ ತನಕ ಕೊಡ್ತಿರ್ಲಿಲ್ಲ. ಹಿಂಸೆ ಆಗ್ಬಿಟ್ಟು ಕಾಲೇಜು ಡ್ರಾಪ್ ಮಾಡಿದೆ ನಾನು.
ಹೋಗೋದು ನಿಲ್ಲಿಸ್ಬಿಟ್ಟೆ ನಾನು. ಒಂದು 2-3 ತಿಂಗಳು ಹೋಗಿ ಆಮೇಲೆ ನನ್ನ ಕೆಲ ಆಗಲ್ಲ ಇದು ಬಸ್ ಚಾರ್ಜ್ ಎಲ್ಲ ಕೊಟ್ಕೊಂಡು ಹೋಗೋಕ್ಕೆ ಅಂತ ಸ್ಟಾಪ್ ಮಾಡಿಬಿಟ್ಟೆ. ಅಲ್ಲಿ ಕುಮಾರ್ ಅಂತ ಪರಿಚಯ ಇದ್ರು. ಫಸ್ಟ್ ಇಯರ್ ಸ್ಟಾಪ್ ಮಾಡಿದೆ, ಮತ್ತೆ ಬಂದೆ ನಾನು. ಮತ್ತೆ ಚಾಮರಾಜನಗರಕ್ಕೆ ಬಂದು ಅದೇ ಸೌಮ್ಯಾಟ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ಡಿಗ್ರಿ ಜಾಯ್ನ್ ಆದೆ. ಡಿಗ್ರಿ ಜಾಯ್ನ್ ಇಲ್ಲೇ ಸರ್ಕಾರಿ ಪದವಿ ಕಾಲೇಜ್ ಇದೆ, ಅಲ್ಲಿ ಡಿಗ್ರಿಗೆ ಜಾಯ್ನ್ ಆದೆ. ಡಿಗ್ರಿ ಕಾಲೇಜ್ಗೆ ಹೋಗೋದು, ಮತ್ತೆ ಸೌಮ್ಯಾಟ್ಸಲ್ಲಿ ಕೆಲಸ ಮಾಡೋದು, ಆ ಥರದ್ದಾಯಿತು. ಇದು ನಡೀತಾ ಇರಬೇಕಾದ್ರೆ ಮಹಾದೇವ್ ಅಂತ ಒಬ್ಬರು ಪರಿಚಯ ಆಯ್ತಾರೆ ಸರ್. ಅವರು ಅನ್ನೂರು ಭಾಗದ ಕಲಾವಿದರು, ನಮ್ಮ ಇಲ್ಲಿಯ ಕಲಾವಿದರು, ನಮ್ಮ ಗುರುಗಳು ಕೂಡ. ಅವರು ಕಾಲೇಜಲ್ಲಿ ಪರಿಚಯ ಆಗಿರ್ತಾರೆ ನನಗೆ, ಅಂದರೆ ಅಷ್ಟು ಪರಿಚಯ ಆಗಿರಲ್ಲ. ಮತ್ತೆ ಚಾಮರಾಜನಗರದಲ್ಲಿ ಒಂದ್ಸರಿ ಸಿಕ್ಕಿ, ಯಾಕೆ ನೀವು ಕಾಲೇಜಿಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಪ್ರಶ್ನೆ ಮಾಡ್ತಾರೆ. ನಾನು ಹೇಳ್ತೀನಿ, ಇಲ್ಲ ಸರ್ ಹಿಂಗೆ ಮನೇಲಿ ಪ್ರಾಬ್ಲಮ್, ಹೋಗೋಕ್ಕಾಗಲ್ಲ. ಇಲ್ಲ ನಾನು ಹೇಳ್ತೀನಿ ಬನ್ನಿ ಮೇಡಮ್, ನಾನು ಹೇಳ್ತೀನಿ ಫೀಲ್ಡೆಲ್ಲ ಇದು ಮಾಡಿಸ್ತೀನಿ, ನಾನು ಹೇಳ್ತೀನಿ ಬನ್ನಿ ಅಂದ್ಬಿಟ್ಟು. ಆ ಟೈಮಲ್ಲಿ ನನಗೇನು, ಯಾರೋ ವ್ಯಕ್ತಿ ಒಂದಿನ ಕರ್ಕೊಂಡು ಹೋಗ್ಬೋದು ಬಸ್ ಶೇರ್ ಹಾಕೊಂಡು, ಪ್ರತಿದಿನ ಸುಮ್ಮನೆ ಅಂದ್ಬಿಟ್ಟು ಅಲ್ಲೂ ಬಿಟ್ಟೆ. ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಸೌಮ್ಯಾಟ್ಸಲ್ಲೂ ಕೆಲಸ ಮಾಡ್ತಿದ್ದೆ. ಅಲ್ಲೊಂದು ಸ್ವಲ್ಪ ಕೆಲಸ ಕಡಿಮೆ ಆದ ತಕ್ಷಣ ಗೌಸ್ ಕಮರ್ಷಿಯಲ್ ಆರ್ಟ್ಸ್ ಅಂತ ಒಂದು ಹೊಸದಾಗಿ ಓಪನ್ ಮಾಡ್ತಾರೆ. ಕೊಳ್ಳೇಗಾಲದಲ್ಲಿ ಇದ್ದರು, ಕೊಳ್ಳೇಗಾಲದಿಂದ ಮೊಹಮ್ಮದ್ ಗೌಸ್ ಅಂತ ಇಲ್ಲಿ ಬಂದು ಗುಂಡ್ಲುಪೇಟೆ ಸರ್ಕಲಲ್ಲಿ ಅಂಗಡಿ ಮಾಡ್ತಾರೆ, ಕಮರ್ಷಿಯಲ್ ಸೈನ್ ಬೋರ್ಡ್ ಅಂಗಡಿ. ಅವ್ರ ಹತ್ರ ಕೆಲಸಕ್ಕೆ ಸೇರ್ಕೊತೀನಿ. ಇಲ್ಲಿ ಸೌಮ್ಯಾಟ್ಸಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಅಂತ ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಮಾಡ್ತಾ ಇರ್ತೀನಿ. ಅಲ್ಲಿಂದ ಶಕ್ತಿ ಆರ್ಟ್ಸ್ ಅಂತೇಳಿ ಶ್ರೀನಿವಾಸ್ ಅಂತ, ಅವ್ರ ಜೊತೆ ಕೆಲಸ ಮಾಡ್ತೀನಿ. ಈ ಮಾಡ್ತಾ ಇರ್ಬೇಕಾದ್ರೆ ಈ ಮಾದೇವ್ರು ಮತ್ತೆ ಸಿಗ್ತಾ ಇರ್ತಾರೆ, ಹಿಂಗೆ ಯಾಕೆ ಬರ್ತಾ ಇಲ್ಲ ನೀವು ಅಂತ. ಅಷ್ಟರಲ್ಲಾಗಲೇ ನಾನು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಿರಲ್ಲ. ಆದರೂ ನಮ್ಮ ವೈಜಯಂತಿ ಮೇಡಮ್ ಅಂತ ಇದ್ದಾರೆ, ಅವ್ರು ತುಂಬ ನೆನೆಸ್ಕೋಬೇಕು. ನನ್ನಂತ ತುಂಬ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಲಿಲ್ಲ ಅಂದ್ರೂ ಅವರು ಆಲ್ ಟಿಕೆಟ್ ಕೊಟ್ಟು ಎಕ್ಸಾಮ್ ಬರೆಸಿದ್ದಾರೆ. ಫೋನ್ ಮಾಡಿದ್ರು ಮೇಡಮು, ಇಲ್ಲ ಮಧುಸೂದನ್ ಆಲ್ ಟಿಕೆಟ್ ಬಂದಿದೆ, ಸೆಕೆಂಡ್ ಇಯರ್ ಎಕ್ಸಾಮ್ ಬರೀರಿ. ಡಿಪ್ಲೊಮಾ ಕಾಲೇಜ್. ಆಮೇಲೆ ಹೋಗಿ ಎಕ್ಸಾಮ್ ಬರೆದೆ. ಎಕ್ಸಾಮ್ ಟೈಮಲ್ಲಿ ಮತ್ತೆ ನಮಗೆ ಶಿವಕುಮಾರ್ ಅವ್ರು ಸಿಕ್ಕಿ, ಮಾದೇವ್ರು ಸಿಕ್ಕಿ, ಶಿವಕುಮಾರ್ ಗುಂಡ್ಲುಪೇಟೆ ಅಂತೇಳಿ ಅವ್ರು ಮತ್ತೆ ಸಿಕ್ಕಿ, ಮತ್ತೆ ಮಾದೇವ್ರ ಪರಿಚಯ ಮಾಡಿಕೊಡ್ತಾರೆ. ಆ ಟೈಮ್ನಲ್ಲಿ ಇವರು ಒಂದು ಅಂಗನವಾಡಿಗಳಿಗೆ ಚಿತ್ರ ಬರೀತಾ ಇರ್ತಾರೆ. ಮಾದೇವ್ರ ಕೆಲಸ ತಗೊಂಡು ಶಿವಕುಮಾರ್ ಇವರೆಲ್ಲ ಒಂದು ಟೀಮ್ ಕೆಲಸ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಸರ್ ಇವರು ಮಧುಸೂದನ್ ಅಂತ ಒಳ್ಳೆ ಆರ್ಟಿಸ್ಟು, ಇಲ್ಲ ಗೊತ್ತು ಅಂತಾರೆ ಅವರು. ಇಲ್ಲ ನಮ್ಮ ಜೊತೆ ಕೆಲಸಕ್ಕೆ ಸೇರಿಸ್ಕೊಳ್ಳೋಣ ಸರ್ ಅಂದ್ಬಿಟ್ಟು ಸೆಕೆಂಡ್ ಇಯರ್ ಎಕ್ಸಾಮ್ ಆದಮೇಲೆ ಅವ್ರ ಟೀಮ್ಗೆ ಸೇರ್ಕೊತೀನಿ ಸರ್. ಒಂದು ತಂಡಕ್ಕೆ ಅಂದ್ರೆ ನಿಮಗೆ ಚಾಮರಾಜನಗರದಲ್ಲಿರುವಂತ ಎಲ್ಲರ ಕಲಾವಿದರ ಪರಿಚಯ ಒಡನಾಟನೂ ಇತ್ತು. ಬಟ್ ಅಲ್ಲಿಂದ ಅವ್ರ ಆ ಟೀಮ್, ಒಂದು ಟೀಮ್ ಸೇರ್ತೀವಿ ನಾವು ಚಿತ್ರ ಬರೆಯೋಕ್ಕೆ. 2009ರಲ್ಲಿ ಹಂಗಾಗುತ್ತೆ. 2010ರಲ್ಲಿ ಟ್ಯಾಬ್ಲೋಗೆ ಬರ್ತೀನಿ. ಟ್ಯಾಬ್ಲೋ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ 2010ರಲ್ಲಿ ಇದೇ ನಮ್ಮ ಚಾಮರಾಜನಗರದ ಸ್ಪಾಟ್ ಹರೀಶ್ ಮತ್ತು ನಂಜುಂಡಸ್ವಾಮಿ ಅಂತ ಅವರು ತೀರೋಗಿದ್ದಾರೆ. ಇವರಿಬ್ಬರು, ಈ ಕಲಾವಿದರಿಬ್ಬರು, ನೆಲೆಗೋಪಾಲ್ ಅನ್ನೋರೊಬ್ಬರು ಚಾಮರಾಜನಗರದ ಸ್ತಬ್ಧ ಚಿತ್ರ ತಗೊಂಡಿರ್ತಾರೆ 2010ರಲ್ಲಿ. ಇವರಿಬ್ಬರ ಜೊತೆ ನಾನು ಹೋಗಿ ಸಹಾಯಕ ಕಲಾವಿದನ ಕೆಲಸ ಮಾಡ್ತೀನಿ. ಹರೀಶ್ ಮತ್ತು ಫಸ್ಟು ಟ್ಯಾಬ್ಲೋ ಸರ್ ನಾನು ಅವ್ರ ಜೊತೆ ಮಾಡ್ತೀನಿ. ಮಾಡಬೇಕಾದ್ರೇ 10ರಲ್ಲಿ ಮಾಡ್ತೀವಿ, ಬಳೆ ಮಂಟಪ ಎಲ್ಲ ಮಾಡ್ತೀವಿ. ಬಳೆ ಮಂಟಪ ಮಾಡಿರ್ತೀವಿ, ಚೆನ್ನಾಗಾಗುತ್ತೆ ಅವ್ರ ಕೆಲಸ ಮಾಡ್ತೀವಿ. ಇದ್ರ ನಡುವೆನೇ ಗುಂಡ್ಲುಪೇಟೆ ಒಬ್ಬರು ರಾಚಪ್ಪಾಜಿ ಅಂತ ಪರಿಚಯ ಆಯ್ತಾರೆ, ಮಂಜು ಬೆಳವಡಿ ಅಂತ ಮೈಸೂರವರು. ಇವರೆಲ್ಲರ ಒಡನಾಟ ಬೆಳೆಯುತ್ತೆ ಸರ್. 2010ರಲ್ಲಿ ಮಾಡ್ತೀವಿ. 2011ರಲ್ಲಿ ಈ ಮಂಜು ರಾಚಪ್ಪಾಜಿ ಅವ್ರ ಜೊತೆ ಜಾಸ್ತಿ ಕೆಲಸ ಮಾಡ್ತಿರ್ತೀನಿ. ಅಂದರೆ ನಾನು ಶಿಷ್ಯನಾಗಿ ಅವ್ರ ಟೀಮಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಕೆಲಸ ಮಾಡ್ಬೇಕಾದ್ರೆ ಆನಂದ್ ಮೂರ್ತಿ ಅಂತ ಹಿಂದೆ ಚಾಮರಾಜನಗರದ ಸ್ತಬ್ಧ ಚಿತ್ರಗಳು ಮಾಡ್ತಾ ಇದ್ರು. ಆಮೇಲೆ ವ್ಯಂಗ್ಯ ಚಿತ್ರಗಳನ್ನು ಮಾಡ್ತಿದ್ದೆ ಅಂತ. ಹೌದು, ಪೇಪರ್ ದಿನಪತ್ರಿಕೆಗೆ ಒಳ್ಳೆಯ ಕಲಾವಿದರು ಸರ್ ಅವರು. ಮೈಸೂರು ಜಿಲ್ಲಾ ಪಂಚಾಯತ್ನ ವಸ್ತು ಪ್ರದರ್ಶನದಲ್ಲಿ ಮಳಿಗೆ ಮಾಡ್ತಾರೆ, ಮಡಿಗೆ. ಅವ್ರದ್ದು ಕೆಲಸ ಮಾಡಬೇಕಾದ್ರೆ ಅವ್ರಿಗೇನೋ ನಮ್ಮ ಕೆಲಸ ಇಷ್ಟ ಆಗಲ್ಲ. ಆ ಕಾರಣಕ್ಕೆ ಒಂದು ಸ್ವಲ್ಪ ಕೆಲಸ ಬಿಡ್ತೀವಿ ನಾವು ಅಲ್ಲಿ. ನಮ್ಮ ಕೆಲಸ ಅವ್ರಿಗೆ ಇಷ್ಟ ಆಗಲ್ಲ, ನಮಗೆ ಸ್ವತಂತ್ರ ಬೇಕು, ನಮ್ಮ ಕ್ರಿಯೇಟಿವಿಟಿಗೆ ಬೇಕು ಅಂದ್ಬಿಟ್ಟು ನಮ್ಮ ಸೀನಿಯರ್ಗಳು ರಾಚಪ್ಪಾಜಿ, ಮಂಜು ಇವರೆಲ್ಲ ಏನು ಮಾಡ್ತಾರೆ, ಇಲ್ಲ ನಾವು ಕೆಲಸ ಮಾಡಬಾರ್ದು ಬೇರೆಯವ್ರ ಹತ್ರ, ಇನ್ನು ಮಾಡಿದ್ರೆ ನಾವು ಸ್ವಂತ ಕೆಲಸ ಮಾಡಬೇಕು ಅಂತ 2011ರಲ್ಲಿ ನಿರ್ಧಾರ ಮಾಡ್ತಾರೆ ಆ ವರ್ಷ. ಆಗ ನಿರ್ಧಾರ ಮಾಡಿ, ಸರಿ ನಾವು ಕೆಲಸ ಮಾಡ್ತೀವಿ, ನಮಗೆ ಬಂಡವಾಳ ಹಾಕೋರ್ಬೇಕು, ಅಧಿಕಾರಿಗಳ ಜೊತೆ ಮಾತಾಡಿ ಕೆಲಸ ತರೋರ್ಬೇಕು, ಇದಕ್ಕೆ ಯಾರು ಸೂಕ್ತ ಅಂದಾಗ ಮತ್ತೆ ನಾವು ಮಾದೇವ್ರನ್ನ ಆಯ್ಕೆ ಮಾಡ್ಕೊತೀವಿ, ಮಂಗಲದ ಮಾದೇವರು. ಆಗ ಇಲ್ಲ ಹಿಂಗೆ ಕೆಲಸ ಮಾಡೋಣ, ಕೆಲಸ ತಗೊಂಬನ್ನಿ ಎಲ್ಲ ಇವ್ರು ನಮ್ಮ ಸೀನಿಯರ್ಗಳೆಲ್ಲ ಡಿಸ್ಕಸ್ ಮಾಡಿ ಮಾದೇವ್ರ ಹಿಂಗೆ ಕೆಲಸ ತಗೊಂಬನ್ನಿ, ನಾವೆಲ್ಲ ಕೆಲಸ ಮಾಡೋಣ. 2011ರಲ್ಲಿ ಮಾತಾಗಿ 12ರಲ್ಲಿ ಟ್ರೈ ಮಾಡ್ತೀವಿ ಸರ್. ಮಾದೇವ್ರ ಕೆಲಸ ತಗೋಬರ್ತಾರೆ, ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತೀವಿ. ತಂಡ ಮಂಜು ಅವರ ನೇತೃತ್ವದಲ್ಲಿ, ಮಂಜು ಅವ್ರ ನಿರ್ದೇಶನದಲ್ಲಿ, ಡೈರೆಕ್ಷನಲ್ಲಿ ಕೆಲಸ ನಡೆಯುತ್ತೆ. ಆ ವರ್ಷನೇ ಫಸ್ಟು ಟ್ಯಾಬ್ಲೋ ಮಾಡ್ತೀವಿ ನಾವು. ನಮ್ಮ ತಂಡ ಹೊಸದಾಗಿ ತಂಡ ಕಟ್ಟಿ ಆ ವರ್ಷ ಬಹುಮಾನ ಆಗುತ್ತೆ.
ಸಮಾಧಾನಕರ ಬಹುಮಾನ ಆಗುತ್ತೆ. ಜನಪದ ನಾಟ್ಯ ವೈದ್ಯ ಪದ್ಧತಿ ಅಂತ ಒಂದು ಸ್ತಬ್ಧ ಚಿತ್ರ ಮಾಡಿರ್ತೀವಿ 2013ರಲ್ಲಿ, ಇಲ್ಲ 12ರಲ್ಲಿ, ಆ ವರ್ಷ ಪ್ರೈಸ್ ಆಗುತ್ತೆ. ಮತ್ತು ಅದೇ ತಂಡ ಕಂಟಿನ್ಯೂ ಆಗುತ್ತೆ. 13ರಲ್ಲಿ ಮಾಡ್ತೀವಿ, ಹುಲಿ ಯೋಜನೆ ಮಾಡ್ತೀವಿ, ಅವಾಗ ಫಸ್ಟ್ ಪ್ರೈಸ್ ಆಗುತ್ತೆ. ಮತ್ತು 14ರಲ್ಲಿ ಮಧ್ಯರಂಗ ಮಾಡ್ತೀವಿ. ಅದಾದಮೇಲೆ 15ರಲ್ಲಿ ಮಹಾದೇವ್ರಿಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲ 15ರಲ್ಲಿ ಸರಳ ದಸರಾ ಮಾಡ್ತಾರೆ, ದಸರಾ ಮಾಡಲ್ಲ, ಸರಳ ದಸರಾ ಮಾಡ್ತಾರೆ, ಚಾಮರಾಜನಗರದಿಂದ ಸ್ತಬ್ಧ ಚಿತ್ರ ಮಾಡಲ್ಲ. ಆ ವರ್ಷ ಕೂಡ ನಾನು ಮಂಚಯ್ಯ ಅಂದ್ಬಿಟ್ಟು ಇನ್ನೊಬ್ರು ಕಲಾವಿದರು, ಅವರು ಅಂಬೇಡ್ಕರ್ ಅಭಿವೃದ್ಧಿಗೆ ಟ್ಯಾಬ್ಲೋ ಮಾಡಿರ್ತಾರೆ, ಅವ್ರ ಜೊತೆ ಕೆಲಸ ಮಾಡ್ತೀನಿ 2015ರಲ್ಲಿ. 16ರಲ್ಲಿ ಮಹಾದೇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಕೆಲಸ ಮಾಡಲ್ಲ. ಆ ವರ್ಷ ನಾನು ಪ್ರಕಾಶ್ ಚಿಕ್ಕಪಳ್ಳಿ ಅನ್ನೋರ್ಗು ಮೈಸೂರು ಜಿಲ್ಲಾ ಪಂಚಾಯತ್ ಸ್ತಬ್ಧ ಚಿತ್ರ ಮಾಡ್ತೀನಿ, ಅದಕ್ಕೂ ಬಹುಮಾನ ಆಗುತ್ತೆ. ಮತ್ತೆ ಇವ್ರದ್ದು ಹೆಲ್ತ್ ರಿಕವರಿ ಆಗಿ ಮಹಾದೇವರು 17ರಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಅಂದ್ರೆ ನಿಮ್ಮ ಎಲ್ಲಿ ಒಡನಾಟ ಇರ್ತದೋ ಅಥವಾ ನೀವು ಎಲ್ಲಿ ಇರ್ತೀರೋ ಆ ತಂಡದಲ್ಲಿ ಎಲ್ಲವೂ ಕೂಡ ಬಹುಮಾನಗಳು ಬಂದಿದೆ ಅನ್ನುವಂಥದ್ದೇ ಒಂದು ನಾನಿದ್ದೀನಿ ಅನ್ನೋಕ್ಕಿಂತ ಆ ತಂಡಗಳು ನಾವು ಆಯ್ಕೆ ಮಾಡ್ಕೊತೀವಿ, ಇವ್ರ ಜೊತೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ, ಹಂಗಾಗಿ ಅದು ಹಂಗೆ ನಡ್ಕೊಂಡ್ ಬಂದಿದೆ. 2017ರಿಂದ ಮಂಜು ಅವರು ನಮ್ಮ ತಂಡದಿಂದ ಬೇರೆ ತಂಡ ಅವ್ರದ್ದು ಒಂದು ಹೊಸ ತಂಡ ಕಟ್ಕೊಂಡು ಮಾಡ್ತಾರೆ. ಅಲ್ಲಿಂದ ರಾಚಪ್ಪಾಜಿ ಅವರು ನಾವು ಮಹಾದೇವ್ ಅವ್ರ ಬ್ಯಾನರಲ್ಲಿ ದೇವಾರ್ಡ್ಸ್ ಅನ್ನೋ ಬ್ಯಾನರಲ್ಲಿ ಕೆಲಸ ಮಾಡ್ಕೊ ಬರ್ತೀವಿ ಸರ್. 2017ರಲ್ಲಿ ಚೆನ್ನಾಗಾಗುತ್ತೆ, 18ರಲ್ಲಿ ಕೆಲಸ ಮಾಡ್ತೀವಿ, 18ರಲ್ಲಿ ಚೆನ್ನಾಗಾಗುತ್ತೆ, 19ರಲ್ಲಿ ಮತ್ತೆ ಪ್ರೈಸ್ ಬರುತ್ತೆ, ಪ್ರಥಮ ಬರುತ್ತೆ. ಅಂದ್ರೆ ಸರ್ ಈಗ ನೀವೆಲ್ಲವನ್ನ ನೋಡಿದಾಗ ಅಲ್ಲಿ ತಂಡದ ಕೆಲಸಗಳು ವರ್ಕ್ಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ, ಗಮನಿಸ್ಬೇಕು, ನಾನು ಗಮನಿಸ್ತೇನೆ ಸರ್. ಇಲ್ಲಿ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನ ತಗೋಬೇಕಾದ್ರೆ, ಈ ಕೆಲಸವನ್ನ ಮಾಡಬೇಕಾದ್ರೆ ಹೇಗೆ ಕಾನ್ಸೆಪ್ಟ್ಗಳನ್ನ ಹೇಗೆ ಕ್ರಿಯೇಟ್ ಮಾಡ್ತೀರಾ, ಅಥವಾ ಇಲಾಖೆನೇ ಈ ರೀತಿ ಮಾಡಬೇಕು ಅಂತ ಯಾವತ್ತೇ ಆದಂತ ಒಂದು ಚರ್ಚೆಗಳಾಗ್ತವೆ, ಅದ್ರ ಬಗ್ಗೆ ಹೇಗೆ ನೀವು ನಿರ್ಧಾರಗಳನ್ನು? ಏನಾಗುತ್ತೆ ಅಂದ್ರೆ ಸರ್, ನಾವು ಒಂದಷ್ಟು ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಒಂದಷ್ಟು ಹುಡುಕಿ ಈಗ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಸ್ಕೆಚ್ ರೆಡಿ ಮಾಡಿರ್ತೀವಿ. ಅದನ್ನು ಜಿಲ್ಲಾ ಪಂಚಾಯತ್ ಸಿ ಅವ್ರಿಗೆ DC ಅವ್ರಿಗೆ ತೋರಿಸ್ತೀವಿ. ಅವ್ರು ಅದರಲ್ಲಿ ಅದೇ ಓಕೆ ಅಂದರೆ ಓಕೆ ಅಂದ್ಬಿಡ್ತಾರೆ, ಇಲ್ಲ ಅಂದರೆ ಚೇಂಜ್ ಅಪ್, ಇಲ್ಲ ಇದು ಮಾಡೋಣ ಈ ಸರಿ ಅಂತ ಅವ್ರು ಹೇಳ್ತಾರೆ. ಅವ್ರು ಮತ್ತೆ ಅವ್ರ ಕಾನ್ಸೆಪ್ಟ್ ಮೇಲೆ ಡಿಸೈನ್ನ ಬಿಲ್ಡ್ ಮಾಡ್ತಾ ಹೋಗ್ತೀವಿ, ಡಿಸೈನ್ನ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಈ ವರ್ಷ ಬಂದಿದ್ದು ಕಾನ್ಸೆಪ್ಟ್ ಬಂದು, ಈ ವರ್ಷ ನಾನು ಕೊಟ್ಟಿದ್ದು ಡಿಸೈನೇ ಬೇರೆ. ಮತ್ತೆ ಆ CO ಹತ್ರ ಹೋದಾಗ, ಇಲ್ಲ ರೀ ಈ ಸರಿ ಮಾನವ ವನ್ಯಜೀವಿ ಸಂಘರ್ಷದ ಒಂದು ಜಾಸ್ತಿ ನಡೀತಾ ಇದೆ ನಮ್ಮ ಭಾಗದಲ್ಲಿ, ಅದ್ರ ಬಗ್ಗೆ ಮಾಡೋಣ ಅಂದ್ಬಿಟ್ಟು ಜಿಲ್ಲಾ ಪಂಚಾಯತ್ CO ಮೋಹನವರತ್ ಮೇಡಮ್ ಅವರು ಈ ವರ್ಷದ ಏನು ಬಹುಮಾನ ಬಂದಿದೆ ಎಲ್ಲ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು. ಕಾನ್ಸೆಪ್ಟು ಅದೊಂದು ತಲೆಗೆ ತುಂಬಿದ್ದು ಅವರೇ, ಸಬ್ಜೆಕ್ಟ್ ಹಿಂಗೆ ಇಟ್ಕೊಂಡು ಮಾಡಿ. ಅಂದ್ರೆ ನೀವು ಏನೇ ವರ್ಕ್ ಅನ್ನ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಪೂರ್ವಭಾವಿಯಾಗಿ ಚರ್ಚೆ ಪ್ರೊಸೆಸ್ಗಳನ್ನ ಆಗುತ್ತೆ. ಆ ಟೈಟಲ್ ಅನ್ನ ಕೊಡ್ಬೇಕಾದ್ರೆ ಒಂದು ಬಹಳ ವಿಶಿಷ್ಟವಾಗಿರ್ತದೆ. ಅದನ್ನ ಕೊಡುವಂತದ್ದು ಯಾರು? ನೀವು ತಗೊಳ್ತೀರಾ ಸರ್? ಕೆಲವೊಂದ್ಸ ಇಲ್ಲ, ಹೆಚ್ಚು ಪಾಲು ಕಲಾವಿದ್ರೆ ತಗೊಂಡಿರ್ತೀವಿ ಸರ್. ಕೆಲವೊಂದ್ಸಲ ಅವ್ರು ಆಯ್ಕೆ ಮಾಡ್ತಾರೆ. ಈ ಬಾರಿ ನಾನೇ ಕೊಟ್ಟಿದ್ದು ಸರ್ ಟೈಟಲ್, ನಾನೇ. ಏನ್ ಸರ್ ಅದು ಟೈಟ್ಲ್ ಹೇಳಿ, ಬಹಳ ಚೆನ್ನಾಗಿದೆ ಸರ್. ಟೈಟ್ಲ್ ಬಂದು ಪ್ರಕೃತಿಯ ಸೌಹಾರ್ದತೆಯೊಂದಿಗೆ ಪ್ರಗತಿಯತ್ತ ಸಾಗೋಣ. ಅಂದ್ರೆ ನಮ್ಮಲ್ಲಿ ಪ್ರಕೃತಿ 55% ಪ್ರಕೃತಿ ಇದೆ, ವನ್ಯಜೀವಿ ಇದೆ, ಅಪಾರವಾದ ಸಂಪತ್ತು. ಅದ್ರ ಜೊತೆಗೆ ನಾವು ಏನು ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಂತಾರಲ್ಲ, ಅದಿಲ್ಲ, ಮುಂದುವರಿತಿರೋ ಜಿಲ್ಲೆ. ಯಾಕಂದರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಆಗಿದೆ, ಯೂನಿವರ್ಸಿಟಿ ಆಗಿದೆ, ಮೆಡಿಕಲ್ ಕಾಲೇಜ್ ಇದೆ, ಆಸ್ಪತ್ರೆ ಆಗಿದೆ. ಈ ಥರದ್ದೆಲ್ಲ ದೊಡ್ಡದಾಗಿ ನಡೀತಾ ಇರೋದ್ರಿಂದ ನಾವು ಪ್ರಕೃತಿನ ಉಳಿಸ್ಕೊಂಡು ಪ್ರಗತಿನೂ ಹೋಗ್ತಾ ಇದೀವಿ ಅನ್ನೋ ಇದರಲ್ಲಿ ಮಾಡಿದ್ವಿ ಸರ್. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಯಾಕೆಂತಂದ್ರೆ ಇದು ಕಾಡಂಚಿನ ಗ್ರಾಮಗಳಲ್ಲಿ ಗಮನದಲ್ಲಿ ಇಟ್ಕೊಂಡು ಈ ಮತ್ತು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷಣೆಗೆ ಪೂರಕವಾಗಿ ಮೂಡಿ ಬಂದಂಥದ್ದು. ಸೊ ಕಳೆದ ವರ್ಷದನ್ನು ಆಯ್ಕೆ ಮಾಡ್ಕೊಂಡಂತ ಸಂದರ್ಭದಲ್ಲೂ ಅದಕ್ಕೂ ಕೂಡ ಬಹುಮಾನಗಳು. ಕಳೆದ ವರ್ಷದ್ದು ನಾನೇ ಮಾಡಿದ ಸಬ್ಜೆಕ್ಟ್ ಸರ್, ಟ್ರೈಬಲ್ ಬಗ್ಗೆ. ಅಂದ್ರೆ ಈ ಕರ್ನಾಟಕದಲ್ಲಿರೋ ಬುಡಕಟ್ಟು ಜನಾಂಗದಲ್ಲಿ ವಿಶೇಷವಾಗಿ ಸೋಲಿಗ ಬುಡಕಟ್ಟು ವಿಶೇಷವಾಗಿರೋದು, ಅವ್ರ ಸಂಸ್ಕೃತಿ ಹೇಗಿರುತ್ತೆ, ಅವ್ರ ಬದುಕು ಹೇಗಿರುತ್ತೆ ಅನ್ನೋದನ್ನ ಪ್ರತಿಬಿಂಬಿಸೋ ಅಂತ ಪ್ರಯತ್ನ ಮಾಡಿದ್ವಿ ಸರ್. ಅದಕ್ಕೂ ಕೂಡ ಬಹುಮಾನ ಬಂತು ಸರ್. ಮತ್ತೆ ಇನ್ನೊಂದು ನನಗೆ ಬಹಳ ಮನಸ್ಸಲ್ಲಿ ಉಳ್ಕೊಂಡದ್ದು ಮತ್ತು ಕಾತರವಾಗಿದ್ದು ಅಂತಿದ್ದು, ಈ ಸಂವಿಧಾನದ ಜಾಗೃತಿ ಅನ್ನೋ ನೀವು ಅದನ್ನ ಮುಂಚೂಣಿಯಲ್ಲಿ ಅದನ್ನ ಸಮಾಜ ಕಲ್ಯಾಣ ಇಲಾಖೆ ನಿರ್ಮಾಣ ಮಾಡಿದ್ದೆ ಅಂತ ತಿಳ್ಕೊಳ್ತೇನೆ. ಇಡೀ ತಾಲೂಕಿನಲ್ಲಿ ಕೂಡ ಸರ್, ಜಿಲ್ಲೆಯಲ್ಲೇ ವಿಭಾಗ ಮಟ್ಟದಲ್ಲೂ ಕೂಡ ಪ್ರಥಮ ಬಹುಮಾನವನ್ನು ತಗೊಂಡು ನಿರಂತರವಾಗಿ ಒಂದು ತಿಂಗಳ ಕಾಲ ಜಾಥಾವನ್ನ ಪ್ರತಿಯೊಂದು ಹಳ್ಳಿಗೂ ಹೋಗ್ಬೇಕಾದಂತ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದಂತ ಪುಸ್ತಕಗಳು ಕೂಡ ಜನ ಮನಸ್ಸನ್ನ ಗೆದ್ದಂತೆ. ಇಡೀ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದಂತ ಒಂದು ಟ್ಯಾಬ್. ಇವೆಲ್ಲವೂ ಹೇಗೆ ಸಾಧ್ಯ ಆಯ್ತು ಸರ್? ಏನಂದ್ರೆ, ಈಗ ನಾವು ಸ್ತಬ್ಧ ಚಿತ್ರ ಅಂದಾಗ ಬೇರೆ ಬೇರೆ ಜಿಲ್ಲೆದು ಮಾಡ್ತಿರ್ತೀವಿ, ಇಲಾಖೆದು ಮಾಡ್ತಿರ್ತೀವಿ.
ಆದರೆ ನಮ್ಮ ಜಿಲ್ಲೆ ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತೀವಿ, ಜಾಸ್ತಿ ತಲೆ ಕೆಡಿಸ್ತೀವಿ. ನಮ್ಮದು ಅನ್ನೋದಕ್ಕೆ ಬೇರೆದು ಮಾಡ್ತೀವಿ ಇಲ್ಲ ಅಂತಲ್ಲ, ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಟೈಮು ಜಾಸ್ತಿ ಒತ್ತು ಕೊಡ್ತೀವಿ. ಆ ಕಾರಣಕ್ಕೆ ಸಂವಿಧಾನ ಜಾಗೃತಿ ಜಾಥಾ ಮಾಡಾಗಲೂ ಡಿ ಸಿ ಅವ್ರು ಮೀಟಿಂಗ್ ಕರೆದಿದ್ರು, ಮಿನಿಸ್ಟ್ರಿ ಎಲ್ಲ ಮೀಟಿಂಗ್ ಕರೆದಾಗ ಡಿ ಸಿ ಅವ್ರು ಫಸ್ಟ್ ಕರೆದಿದ್ದು, ನಮ್ಗೆ ಗೊತ್ತಿಲ್ಲಪ್ಪ ಫಸ್ಟ್ ಪ್ರೈಸ್ ಆಗಬೇಕು ಅಂತ. ಮೇಡಮ್ ಅದೆಲ್ಲ ಹೇಳೋಕ್ಕಾಗಲ್ಲ ಮೇಡಮ್, ಚೆನ್ನಾಗಿ ಮಾಡ್ತೀವಿ ಕಂಡೀಷನ್ ಆಗ್ತಾಗ ಎಲ್ಲೋ ಒಂದು ಕಡೆ ಇಲ್ಲ ಅಂದರೆ ಅನ್ಸುತ್ತೆ. ಬಟ್ ಅದು ಚಾಲೆಂಜಿಂಗು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ. ಈ ಬಾರಿನೂ ಅಷ್ಟೇ 2 ಸರಿ ಪ್ರೈಸ್ ಬಂದಿದೆ, ಈ ವರ್ಷ ಬರಬೇಕು ಅನ್ನೋದು. ಆದರೆ ಸಿ ಒ ಮೇಡಮ್ ಹೇಳಿದ್ರು, ಇಲ್ಲಪ್ಪ ಪ್ರೈಜಿಗೆ ತಲೆ ಕೆಡಿಸ್ಕೋಬೇಡ, ನೀನು ಕೆಲಸ ಮಾಡೋ ಈ ವರ್ಷ ನಮ್ಮ ಕಾನ್ಸೆಪ್ಟ್ ರೀಚ್ ಆಗಬೇಕು ಜನಕ್ಕೆ ಅಂದರು. ಅವ್ರು ತುಂಬ ಇಷ್ಟ ಆಯಿತು ಸರ್, ಅಷ್ಟು ಫ್ರೀ ಆಗಿ. ಆಮೇಲೆ ಎಲ್ಲ ಜಿಲ್ಲಾ ಪಂಚಾಯತಲ್ಲೂ ನಮ್ಮ ಜಿಲ್ಲಾ ಪಂಚಾಯತಲ್ಲಿ ಆ ಕಲಾವಿದರಿಗೆ ಒಂದು ಫ್ರೀ ಬಿಡ್ತಾರಲ್ಲ, ಹಂಗೆ ಬಿಟ್ಟರೆ ಕೆಲಸಗಳು ಚೆನ್ನಾಗದು. ಆಮೇಲೆ ಮತ್ತೊಂದು ಮಾತಿದೆ, ಮಧುಸೂದನ್ ಅಂತಂದರೆ ಯಾವಾಗಲೂ ಬಿಸಿ ಇರ್ತಾರೆ, ಸಮಯ ಅವರು ಕೊಡೋದು ಕಷ್ಟ ಸಿಕ್ಕಲ್ಲ ಅಂತಂದರೆ ಹೆಚ್ಚು ಹೊತ್ತು ಯಾವಾಗ ಮೈಸೂರು ಬೇರೆ ಹೊರಭಾಗದಲ್ಲೇ ಇರುವಂಥದ್ದು ಅನ್ನೋಂಥದ್ದು. ಇದು ಕಾರಣ ಏನು ಸರ್? ಆ ಥರದ್ದು ಏನಿಲ್ಲ ಸರ್. ಈಗ ಹೆಂಗಾಗ್ಬಿಡುತ್ತೆ ಅಂದರೆ ಕಮಿಟ್ಮೆಂಟ್ಗಳು ಸರ್. ಈಗ ಈ ದಸರಾದಲ್ಲಿ ಏನು 1 ತಿಂಗಳು 1.5 ತಿಂಗಳು ಟೈಮ್ ಇದಕ್ಕೆ ಕೊಟ್ಟಿರ್ತೀವಿ, ಬೇರೆ ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಂಡಿರುತ್ತೆ. ಅದು ಆಮೇಲೆ ನಾನು ಪರ್ಟಿಕ್ಯುಲರ್ ಆಗಿ ಬರೀ ಚಿತ್ರ ಬರೆಯೋದು ಅಥವಾ ಬರೀ ಥರ್ಮೋಕೋಲ್ ವರ್ಕು ಈ ಥರದ್ದು ಮಾಡಲ್ಲ, ಎಲ್ಲದೂ ಮಾಡ್ತೀನಿ. ಥರ್ಮೋಕೋಲ್ ಮಾಡ್ತೀನಿ, ಫೈಬರ್ ಮಾಡ್ತೀನಿ, ಕಲ್ಲು ಕೆತ್ತನೆ ಮಾಡ್ತೀನಿ, ಮರದಲ್ಲಿ ಕೆತ್ತೀನಿ, ವಾಲ್ ಪೇಂಟಿಂಗ್ ಮಾಡ್ತೀನಿ. ಎಲ್ಲ ವಿಭಾಗದಲ್ಲೂ ಕೆಲಸನ ನನಗೆ ಗೊತ್ತಿರೋ ಮಟ್ಟಿಗೆ ಮಾಡೋದ್ರಿಂದ ಯಾವುದಾದ್ರೂ ಒಂದು ಕೆಲಸ ಹುಡುಕೊಂಬರುತ್ತೆ. ಇದೊಂದನ್ನ ಗಮನಿಸಿ ಸ್ನೇಹಿತರೆ, ಮಧುಸೂದನ್ ಅವರು ಕಲಾಕೃತಿ ಅಂತಲ್ಲ, ಸಕಲ ವಲ್ಲಭ ಕಲಾವಿದ ಅಂತ ಎಲ್ಲವನ್ನ ಕೂಡ ಮಾಡುವಂಥದ್ರಲ್ಲಿ ನೈಪುಣ್ಯತೆಯನ್ನು ಹೊಂದಿರುವಂಥದ್ದು. ಹಾಗಾಗಿ ವರ್ಷ ಪೂರ್ಣ ಅವ್ರು ಯಾವಾಗಲೂ ಕೂಡ ಎಂಗೇಜ್ ಆಗಿರೋದ್ರಿಂದ ಅವರು ಆ ಕಾರಣಕ್ಕೋಸ್ಕರ ಸಿಕ್ಕಲ್ಲ. ಅಂದರೆ ಏನಾಗುತ್ತೆ ಅಂದರೆ ಸರ್, ಆರ್ಟ್ ಅನ್ನೋದು ಬಿಸ್ನೆಸ್ಸು ಅನ್ನೋಕ್ಕಿಂತ, ಈಗ ನೀವು ಫೋನ್ ಮಾಡ್ತೀರಿ, ಮಧುಸೂದನ್ ಒಂದು ಶಿಬಿರ ಮಾಡಬೇಕು ಬರ್ತೀರಾ ಅಂತ, ನಾನು ಕೇಳೋದು 2 ಸರ್. ಡೇಟ್ ಯಾವತ್ತು ಸರ್? ಇಂಥ ಡೇಟು ನಾನು ಫ್ರೀ ಇದ್ದೀನ ಸರ್, ಬರ್ತೀನಿ ಸರ್. ಅದು ರೆಮ್ಯುನರೇಷನ್ ಎಷ್ಟು ಕೊಡ್ತೀರಿ, ರೂಮ್ ಕೊಡ್ತೀರಾ, ಬಸ್ ಚಾರ್ಜ್ ಕೊಡ್ತೀರಾ, ಕಲರ್ ಕೊಡ್ತೀರಾ, ಇದು ಯಾವುದನ್ನು ನಾನು ಕೇಳಲ್ಲ. ಹಂಗಾಗಿ ನನಗೆ ಅವಕಾಶಗಳು ಜಾಸ್ತಿ ಸರ್, ಜಾಸ್ತಿ ಸಿಕ್ಕಿದೆ. ನಾನು ಯಾರೇ ಕಲೆಯ ವಿಷಯದಲ್ಲಿ ಯಾರೇ ಏನೇ ಕಾರ್ಯಕ್ರಮ ಮಾಡಿದ್ರು ನಾನು ಕೈ ಜೋಡಿಸ್ತೀನಿ, ನಾನು ಫ್ರೀ ಇದ್ದರೆ ಮಾತ್ರ. ನನಗೆ ಯಾವುದೋ ಕೆಲಸ ಇದ್ದಾಗ ಬಿಟ್ಬಿಟ್ಟು ಹೋಗಲ್ಲ. ನಾನು ಫ್ರೀ ಇದ್ದಾಗಂತೂ ಸುಮ್ಮನೆ ಮನೇಲಿರೋ ಬದ್ದು ಅವ್ರ ಜೊತೆ ಕೈ ಜೋಡಿಸ್ತಿರ್ತೀನಿ, ಹಂಗಾಗಿ ಬ್ಯುಸಿ ಇರ್ತೀನಿ ಸರ್. ಇರಲಿ ಸರ್, ಹಾಗೆ ಇರಬೇಕು. ಮಧುಸೂದನ್ ಅಂತಂದರೆ ಆಗಿದೆ ಸರ್. ಇದಲ್ಲದೆ ಕೂಡ ಹೆಚ್ಚು ಸಮಯ ಮತ್ತು ಹೆಚ್ಚು ಕೆಲಸಗಳು ಕೂಡ ಮೈಸೂರು ಭಾಗದಲ್ಲಿ ಇದನ್ನು ನಾವು ಒಪ್ಕೊಳ್ತೀರಿ ಕೂಡ. ಈಗಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಿಡು ಮಾಡ್ಕೊಂಡು ಬಂದಿರೋಂಥದ್ದು ಕೂಡ ಈಗ ಗೊತ್ತಾಗಿದೆ ಸರ್. ಇದಲ್ಲದೆ ಕೂಡ ತಾವು ಒಳ್ಳೆಯ ಕಲಾವಿದರು, ಚಿತ್ರವನ್ನು ಬರೆಯೋದ್ರಲ್ಲೂ ಕೂಡ ನೈಪುಣ್ಯತೆಯನ್ನು ಹೊಂದಿರುವಂಥದ್ದು. ನಿಮ್ಮ ಚಿತ್ರಕಲಾ ಪ್ರದರ್ಶನ ನಮ್ಮ ಜಿಲ್ಲಾಡಳಿತದಲ್ಲೂ ಕೂಡ ನಾನು ಬಂದು ಕೂಡ ಮಾತಾಡ್ತೀನಿ, ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿ ಬಂದಿದ್ದೆ. ಒಳ್ಳೆಯ ಕಲಾಕೃತಿಗಳನ್ನು ನೀವು ಪೇಂಟಿಂಗನ್ನು ಮಾಡುವಂಥದ್ದು, ಇದ್ರ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳ್ತೀರಿ ಸರ್? ಕಲಾಕೃತಿ ಅಥವಾ ಕಲೆ ಅನ್ನೋದು ನೀವು ಹೇಳ್ದಂಗೆ ಅದು ವಿಶೇಷ ಸರ್, ಯಾರಿಗೋ ಒಬ್ರಿಗೂ ಒಲ್ದು ಬರೋದು. ನಾನು ಕಲೆ ಅಥವಾ ಕಲಾವಿದ ಅನ್ನೋದನ್ನ ಸರ್, ನಾನು ಕಲಾವಿದನಿಗೆ ಚಿತ್ರ ಬರೆಯೋದೇ ಗೊತ್ತಿರಬೇಕು ಅಂತೇನಿಲ್ಲ ನನ್ನ ಪ್ರಕಾರ. ಅದು ಬೇರೆಯವ್ರಿಗೆ ಏನನ್ಸುತ್ತೋ ಗೊತ್ತಿಲ್ಲ. ಕಲಾವಿದನಿಗೆ ನೋಡೋದು ಗೊತ್ತಿರಬೇಕು, ಇದು ಸುಂದರವಾಗಿದೆ ಅನ್ನೋದನ್ನು ತೋರಿಸೋದು ಗೊತ್ತಿರಬೇಕು. ಅವನಿಗೆ ಚಿತ್ರ ಬರೆಯೋದೇ ಬೇಕಾಗಿಲ್ಲ. ಪ್ರಕೃತಿಯಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಅಲ್ಲೇನೋ ಚೆನ್ನಾಗಿ ಕಾಣ್ತಿದೆ ಅಂದರೆ ಅದನ್ನು ಇದು ಚೆನ್ನಾಗಿದೆ ಅಂತ ಜನಕ್ಕೆ ತೋರಿಸಿದಾಗ, ಹೌದಲ್ವಾ, ಇದು ನಮ್ಮ ಕಣ್ಣಿಗೆ ಯಾಕೆ ಅವತ್ತಿಂದ ಈಗ ನಮ್ಮೂರಲ್ಲಿ ಯಾವುದೋ ಒಂದು ಇಲ್ಲಿ ಏನೋ ಇರುತ್ತೆ, ಗುಡ್ಡ ಇರುತ್ತೆ ಅಥವಾ ಮರ ಇರುತ್ತೆ, ಅದು ಅಷ್ಟು ಕಾಲದಿಂದನೂ ಎಲ್ಲರೂ ನೋಡ್ತಿರ್ತಾರೆ. ನಾನು ಅದನ್ನು ಒಂದು ಫ್ರೇಮ್ ಹಾಕಿ ಅಥವಾ ಹಿಂಗಿದೆ ಅಂತ ಒಂದು ಫೋಟೋಗ್ರಫಿ ಮಾಡಿನೋ ಅಥವಾ ಒಂದು ಅದನ್ನು ಪೇಂಟಿಂಗ್ ಮಾಡಿನೋ ಅದಕ್ಕೊಂದು ಫ್ರೇಮ್ ಹಾಕಿ ತೋರಿಸ್ತೀನಿಲ್ಲ, ಹೌದಲ್ವಾ, ಅಷ್ಟು ವರ್ಷದಿಂದ ಯಾರ ಕಣ್ಣಿಗೂ ಕಂಡಿಲ್ಲ, ನನ್ನ ಕಣ್ಣು ಕಾಣ್ತಲ್ಲ, ನಾನು ಕಲಾವಿದ. ಅಂದರೆ ಕಲಾವಿದರ ನೋಡುವಂಥ ದೃಷ್ಟಿನೇ ಕಲೆ ಸರ್. ಅವ್ನು ನೋಡುವಂಥ ದೃಷ್ಟಿನೇ ಕಲೆ. ಅವನಿಗೆ ಚಿತ್ರ ಬರೀಬೇಕು, ಅವ್ನು ಪೆನ್ಸಿಲಲ್ಲಿ ಬರೀಬೇಕು, ಅವ್ನಿಗೆ ಆಯಿಲ್ ಕಲರ್ ಗೊತ್ತಿರಬೇಕು, ಅವ್ನು ವಾಟರ್ ಕಲರ್ ಗೊತ್ತಿರಬೇಕು ಅಂತ ಏನಿಲ್ಲ ಸರ್. ಅವನು ಇದನ್ನ ಚೆನ್ನಾಗಿದೆ ಅಂತ ತೋರಿಸೋದು ಗೊತ್ತಿರ್ಬೇಕು. ಅವನು ನೋಟದಲ್ಲಿ ಅದು ಗೊತ್ತಿರಬೇಕು, ಆ ಕಲೆ ಗೊತ್ತಿರಬೇಕು ಅಷ್ಟೇ ಸರ್. ಇದಲ್ಲದೆ ಕೂಡ ಕರ್ನಾಟಕದಲ್ಲಿರುವಂಥ ಲಲಿತ ಕಲಾ ಅಕಾಡೆಮಿ ಅನ್ನುವಂಥದ್ದು, ಅಂದರೆ ಕಲಾವಿದರನ್ನ ಪ್ರೋತ್ಸಾಹಿಸಲಿಕ್ಕೆ ಇರುವಂಥ ಅಕಾಡೆಮಿಗಳಲ್ಲಿ ಕೂಡ ನಿಮಗೆ ಭಾಳಷ್ಟು ಬಹುಮಾನಗಳು ಬಂದಿದೆ, ವಾರ್ಷಿಕ ಬಹುಮಾನ. ಇವೆಲ್ಲವೂ ಹೇಗೆ ಬಂತು ಮತ್ತು ಯಾವುದಕ್ಕೆ ಬಂದಿದೆ ಸರ್? ನಾನು ಕಾಲೇಜಿಗೆ ಅಡ್ಮಿಷನ್ ಆದೆ, ಓದ್ತಾ ಇದ್ದೆ. ಅಕಾಡೆಮಿ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಜಿಲ್ಲೆಯವರಾದಂಥ ಕಲಾವಿದರು ಇನ್ನೊಬ್ಬರು ರಾಜಶೇಖರ್ ಸಿ ಅಂತೇಳಿ, ಅವರು ಅಕಾಡೆಮಿಯ ಮೆಂಬರ್ ಕೂಡ ಆಗಿದ್ದರು, ಸದಸ್ಯರು ಕೂಡ ಆಗಿದ್ದರು. ಅವರು ನನ್ನನ್ನು ಅಕಾಡೆಮಿಗೆ ಪರಿಚಯ ಮಾಡಿಕೊಡ್ತಾರೆ. ಈ ಥರ ಕ್ಯಾಂಪ್ಗಳಿದ್ದಾಗ, ಇಲ್ಲ ಹೋಗು ನೀನು, ಅಥವಾ ನಮ್ಮ ಜಿಲ್ಲೆಯಿಂದ ಇವನನ್ನು ಆ ಕಡೆ ಅಂದ್ಬಿಟ್ಟು ಕಳಿಸೋದಾಗಲಿ.
ಆ ಥರದ್ದು ಒಂದು ಹೆಲ್ಪ್ ಮಾಡ್ತಾರೆ. ಅವ್ರನ್ನೂ ಕೂಡ ಅನಿಸ್ಬೇಕು. ಆಮೇಲೆ ನಿಮ್ಮನ್ನು ಕೂಡ ನೀವೆಲ್ಲ ಬೇಕಂದರೆ ನಾನು ಚಿತ್ರ ಬರೀತಿದ್ದ ಕಲಾ ಪ್ರತಿಭೋತ್ಸವ ಆಗ್ಬೋದು, ಯುವಜನೋತ್ಸವ ಆಗ್ಬೋದು, ಇನ್ನೊಂದು ಆಗ್ಬೋದು, ನೀವೆಲ್ಲ ಜಡ್ಜ್ಗಳಾಗಿ ಬರ್ತಿದ್ದವರು ನಮ್ಮನ್ನು ಆಯ್ಕೆ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಳ್ತಿದ್ದವರು. ರಾಜಶೇಖರ್ ಸರ್ ಆಗ್ಬೋದು, ನೀವು ಆಗ್ಬೋದು, ದುಂಡುಮಂದಿ ಸ್ವಾಮಿ ಅವರಾಗ್ಬೋದು, ಅಥವಾ ನಾಗರತ್ನಮ್ಮ ಅಂತ ಇನ್ನೊಬ್ಬರು ಟೀಚರ್ ಅವರು, ಈ ಥರದವರೆಲ್ಲ ನಮ್ಮನ್ನು ಇಲ್ಲಿಂದ ಇಲ್ಲ ಈ ಹುಡುಗ ಬರೀತಾನೆ ನೆಕ್ಸ್ಟ್ ಲೆವೆಲ್ ಕಳ್ಸೋಣ ಅಂತ ಕಳಿಸ್ಕೊಟ್ಟಂಥ ಅವಕಾಶಗಳು. ಅಕಾಡೆಮಿಯಲ್ಲೂ ಅಷ್ಟೇ ಸರ್, ತುಂಬ ಶಿಬಿರಗಳಲ್ಲಿ ಭಾಗವಹಿಸಿದ್ದೀನಿ. ನನಗೆ ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಆಗಿದೆ 2019ರಲ್ಲಿ. ಅದು ಮೌಢ್ಯ ಅನ್ನೋ ಒಂದು ಕಲಾಕೃತಿಗೆ ಸರ್. ಮಿಕ್ಸ್ ಮೀಡಿಯಾ, ಮಿಶ್ರ ಮಾಧ್ಯಮ, ಕಲ್ಲು ಮರ ಎಲ್ಲದೂ ಸೇರಿಸಿ ಮಾಡಿರೋದು ಮೌಢ್ಯ ಅನ್ನೋ ಒಂದು ಕಲಾಕೃತಿಗೆ 2019ರಲ್ಲಿ ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ. ಅದಕ್ಕೆ ನಮ್ಮ ವಾಹಿನಿ ಕಡೆಯಿಂದ ಕೂಡ ಆ ಒಂದು ಅಕಾಡೆಮಿ ನನಗೆ ಲೇಟಾಗಿ ಗೊತ್ತಾಗ್ತದೆ. ಜೊತೆಯಲ್ಲಿ ಕೂಡ ನೀವು ಬೇರೆ ಬೇರೆ ಶಿಬಿರಗಳಲ್ಲೂ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ಗುರುತಿಸಿಕೊಂಡಿರುವಂಥ ಕಲಾವಿದರು. ಸೊ ಆರ್ತಿ ಹೇಳೋದಾದ್ರೆ ಎಷ್ಟು ಅವಕಾಶಗಳು ನಿಮಗೆ ಒದಗಿ ಬಂದಿದೆ? ತುಂಬ ಅವಕಾಶ ಇದೆ ಸರ್, ತುಂಬ ಅವಕಾಶಗಳು ಬಂದಿದೆ. ನಾನು ಹೆಚ್ಚು ಕಡಿಮೆ ಒಂದು 50ರಿಂದ 60 ಕ್ಯಾಂಪ್ ಅಟೆಂಡ್ ಮಾಡಿದ್ದೆ ಕಲಾ ಶಿಬಿರಗಳು. ಅಕಾಡೆಮಿಯ ಒಂದು 15ರಿಂದ 20 ಲಲಿತಕಲಾ ಅಕಾಡೆಮಿ ಕ್ಯಾಂಪು, ಒಂದು 10 ಶಿಲ್ಪಕಲಾ ಅಕಾಡೆಮಿ ಕ್ಯಾಂಪಲ್ಲಿದ್ದೀನಿ. ಬೇರೆ ಬೇರೆ ಸಂಸ್ಥೆಯ ಕ್ಯಾಂಪ್ಗಳಲ್ಲಿ ಎಲ್ಲ ಸೇರಿ ಒಂದು ಹೆಚ್ಚು ಕಡಿಮೆ ಒಂದು 50ರಿಂದ 60 ಕಲಾ ಶಿಬಿರದ ಭಾಗವಹಿಸಿದ್ದೀನಿ. ಅದೆಲ್ಲ ನಾಗ್ಪುರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬಾಂಬೆ ಇರ್ಬೋದು, ಬೇರೆ ಎಲ್ಲ ರಾಜ್ಯಗಳಲ್ಲೂ ಹೊರ ರಾಜ್ಯಗಳನ್ನು ಸೇರಿ ನಮ್ಮ ಕರ್ನಾಟಕ ಅಂತ ಬಂದಾಗ ಎಲ್ಲ ಜಿಲ್ಲೆಗಳಲ್ಲೂ ಭಾಗವಹಿಸಿದ್ದೀನಿ. ಎಲ್ಲ ಜಿಲ್ಲೆಯಲ್ಲೂ ಅಟೆಂಡ್ ಮಾಡಿದ್ದೀನಿ ಕಲಾ ಶಿಬಿರಗಳನ್ನು. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯ ಕಚೇರಿಗಳಲ್ಲಿ ನನ್ನ ಕಲಾಕೃತಿಗಳಿವೆ ಸರ್. ಖುಷಿ ಆಗಿರುವ ಅದು ನನಗೆ ಗೊತ್ತಿದೆ ಸರ್. ಎಲ್ಲೇ ಕಲಾ ಶಿಬಿರಗಳಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಮಧುಸೂದನ್ ಅವರ ಕಲಾಕೃತಿಗಳು, ಅವರ ಕೈಚಳಕಗಳು ಖಂಡಿತವಾಗಿಯೂ ಕೂಡ ಇರ್ತದೆ ಅನ್ನುವಂಥದ್ದು. ಸರ್, ಈಗ ನಿಮ್ಮ ಕಲಾಕೃತಿಗೆ ಮನ್ನಣೆಗೆ ಆಯಿತು ಸರ್ ಸಿಕ್ಕಿರುವಂಥ ಪ್ರಶಸ್ತಿಗಳು ಯಾವ್ಯಾವುದಾಗಿವೆ ಸರ್? ಅದೇ ಸರ್ ಹೇಳಿದ್ನಲ್ಲ ಸರ್, ನನಗೆ 19ರಲ್ಲಿ ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಆಗಿದೆ. ದಸರಾ ಎಕ್ಸಿಬಿಷನ್ ಅವಾರ್ಡು ತುಂಬ ಸಲ ಆಗಿದೆ, ಒಂದು 5-6 ಸಲ ಆಗಿದೆ. 5-6 ಸಲ ದಸರಾ ಎಕ್ಸಿಬಿಷನ್ ಆಗಿದೆ. ಆಮೇಲೆ ಆ ಸಂದರ್ಭ ಶಾಂತಲಾ ಫೈನ್ ಆರ್ಟ್ ಕಾಲೇಜ್ ಅವ್ರು ಕೊಡುವಂಥ ಪ್ರಶಸ್ತಿ ಕೊಟ್ಟಿದ್ದಾರೆ. ಗುಲ್ಬರ್ಗದ ದೃಶ್ಯ ಬೆಳಕು ಅಂತ ಒಂದು ಸಂಸ್ಥೆ, ದೃಶ್ಯ ಬೆಳಕು ಅನ್ನೋ ಒಂದು ಸಂಸ್ಥೆ ನನ್ನ ಫಾಸ್ಟ್ ಆ್ಯಂಡ್ ಅಪ್ಡೇಟ್ ಅನ್ನೋ ಕಲಾಕೃತಿಗೆ ಬಹುಮಾನ ಕೊಟ್ಟಿದೆ. ಮತ್ತು ಮೈಸೂರು ನಗರ ಪಾಲಿಕೆಯವರು ಸ್ವಚ್ಛತಾ ಇರೋ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಥರ ಹಲವಾರು ಪ್ರಶಸ್ತಿಗಳು ಬಂದಿದೆ. ಸ್ನೇಹಿತರೆ, ಅವರು ಹೇಳ್ತಿರೋಂಥ ತುಂಬ ಕಡಿಮೆ. ಯಾಕೆಂತಂದರೆ ಇವರ ಒಂದು ಕಲಾ ಸೇವೆಗೆ ಮತ್ತು ಇವರ ಕಲಾ ಪ್ರತಿಭೆಗೆ ಭಾಳಷ್ಟು ಪ್ರಶಸ್ತಿಗಳು, ಮನ್ನಣೆಗಳು ದೊರೆತಿದೆ. ಈಗಾಗಲೇ ಕೂಡ ಚಾಮರಾಜನಗರದ ಜಿಲ್ಲೆಯ ಒಳಭಾಗದಲ್ಲಿ ಜಿಲ್ಲಾ ಆಡಳಿತ ತುಂಬ ಇವರನ್ನು ಗೌರವಿಸಿರುವಂಥದ್ದು ಪ್ರತಿ ಸಾರಿಯೂ ಕೂಡ. ಮತ್ತು ಇಲ್ಲಿನ ಸಂಘ ಸಂಸ್ಥೆಗಳು ಕೂಡ ಇವರನ್ನು ಗೌರವಿಸಿ ಸನ್ಮಾನಿಸಿರುವಂಥದ್ದು ಭಾಳಷ್ಟಿದೆ. ಭಾಳ ಸಂಕೋಚದ ಸ್ವಭಾವ ಏನಂತ ಹೇಳಿದ್ರೆ ಹೇಳ್ಕೊಳ್ತಾ ಇಲ್ಲ. ನಾನು ಅದನ್ನು ಗಮನಿಸಿದ್ದೇನೆ. ನಿಮಗೆ ಮಾನಿಟರ್ ಡಿಸ್ಪ್ಲೇ ಆಗುತ್ತೆ, ಎಲ್ಲ ನೋಡ್ಬೋದು. ಬೆಳೆಯೋಕ್ಕೆ ಎಷ್ಟ ಹೇಳಿದ್ದಾರೆ. ಹಾಗಾಗಿ ಕಲಾವಿದರಿಗೆ ಇಷ್ಟೆಲ್ಲ ಅವಕಾಶಗಳಿರುವಂಥದ್ದು ನಿಜವಾಗಿಯೂ ಕೂಡ ನಾವೆಲ್ಲರೂ ಕೂಡ ಅಪ್ರಿಸುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಕಲಾವಿದನಲ್ಲಿರುವಂಥ ಒಂದು ಕೈಚಳಕ ಏನಾಗಿರ್ಬೋದು ಅಥವಾ ಅವನ ಕೌಶಲ್ಯ ಏನಾಗಿರ್ಬೋದು ಅದಕ್ಕೆ ಮನ್ನಣೆ ದೊರೆಯುವಂಥದ್ದು ಅವೆಲ್ಲವನ್ನು ಮೈಗೂಡಿಸ್ಕೊಂಡಂಥವ್ರು ನಮ್ಮ ಚಾಮರಾಜನಗರದ ಅಪ್ಪಟ ಸ್ಥಳೀಯ ಪ್ರತಿಭೆ ಮಧುಸೂದನ್ ಅವರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಕಲಾವಿದರು ಇನ್ನೊಂದಷ್ಟು ನಮ್ಮ ಸಮಾಜಕ್ಕೆ ಇನ್ನೊಂದಷ್ಟು ಸೇವೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಇವರ ಕೀರ್ತಿ ಪತಾಕೆ ಇನ್ನೂ ಭಾಳಷ್ಟು ಬಾಣತ್ತರಕ್ಕೆ ಏರಲಿ ಅನ್ನುವಂಥದ್ದು ಆಶಯಗಳಾಗಿದೆ. ಇನ್ನಿನ ಜೀವನದಲ್ಲಿ ಕೂಡ ನಿಮಗೆಲ್ಲ ಯಶಸ್ಸು ಕೂಡ ದಕ್ಕಲೆ ಅನ್ನುವಂಥದ್ದು ನಮ್ಮ ವಾಹಿನಿ ಪರವಾಗಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಇಲ್ಲಿ ತನಕ ಬಿಡು ಮಾಡಿಕೊಂಡು ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅನುಭವದ ಮಾತುಗಳನ್ನು ಹಂಚ್ಕೊಂಡಂಥಕ್ಕೆ ತುಂಬ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.